ಆಫ್ ಸೈಡು, ಪಾಯಿಂಟು, ಕವರ್ ಪಾಯಿಂಟು, ಸಿಲಿ ಮಿಡ್ ಆಫ್, ಲೊಡ್ಡೆ ಅಲ್ಲ. ಸೊ ಒಬ್ಬ ಆಫ್ ಸ್ಪಿನ್ನರ್ ಬೌಲಿಂಗ್ ಮಾಡ್ತಿದ್ದ. ಮತ್ತೆ ಇದು ಎಲ್ಲಾ ಸರ್ಕಲ್ ಒಳಗೆ. ಈ ನನ್ ಮಗ 3 ಬಾಲ್ 3 4 ಹೊಡೆದ. ಅದ ಹೆಂಗ್ ಹೊಡೆದ ಅಂದ್ರೆ ಅಪ್ಪ, ಎಲ್ಲಾ ಗ್ಯಾಪ್ ಅಲ್ಲಿ 4-5 ಜನ ಬಿದ್ದಿದ್ರು, 4-5 ಜನ ಓವರ್ಲ್ಯಾಪ್ ಆಗಿ ಬಿದ್ರು, ನಿಲ್ಸಕ್ ಆಗಿಲ್ಲ, ಆತರ ಹೊಡೆದವ್ನು. ತುಂಬಾ ಟ್ಯಾಲೆಂಟೆಡ್ ಹುಡುಗ. ಆ ಟೈಮಲ್ಲೇ ಗೊತ್ತಾಯ್ತು ನಂಗೆ. ಗೊತ್ತಾಗತ್ತ ಬ್ಯಾಟ್ ಸ್ವಿಂಗ್ನು ಒಂಥರ ಲೆಫ್ಟ್ ಹ್ಯಾಂಡೆಡ್. ಯಪ್ಪ, ನಾನ್ ವೆರಿ ರಿಯಲಿಸ್ಟಿಕ್ ಆಗಿ ಹೇಳ್ಬೇಕಂದ್ರೆ ಅವನ್ ಆಲ್ ಫಾರ್ಮ್ಯಾಟ್ ಪ್ಲೇಯರ್ ಅಲ್ಲ. ಅವನು T20 ಇವಾಗ ಸ್ವಲ್ಪ ಬಿಗ್ ಶಾಟ್ ಹೊಡೆಯೋದ್ ಕಲ್ತ್ಕೊಂಡಿಯಾನೆ. ಈ KPL ಎಲ್ಲ ಹೊಡಿತಾನೆ. ಬಟ್ ಈ ಸತಿ KPL ಮೈಸೂರಲ್ಲಿ ಆಡಿದ್ದಕ್ಕೆ ಸ್ವಲ್ಪ ಗೊತ್ತಾಗಿಲ್ಲ. ಅವ್ನ್ ಎಲ್ಲಾದು ಲೋ ಸ್ಕೋರಿಂಗ್ ಮ್ಯಾಚಸ್ ಇತ್ತು. ಬಟ್ ಆದ್ರೂನು ಅವಂದು 150 160 ಸ್ಟ್ರೈಕ್ ರೇಟ್ ಅಲ್ಲಿ ಚೆನ್ನಾಗ್ ಆಡ್ತಿದ್ದ ಅವನು. ಆಮೇಲೆ ಇನ್ನೊಂದ್ ಏನಂದ್ರೆ ಅವಂದು ಬರೀ ಒಂದೇ ತರ ಲಾಫ್ಟೆಡ್ ಶಾಟ್. ಅಂದ್ರೆ ಇವಾಗ ಅವ್ನ್ ಸ್ಲಾಟ್ ಅಲ್ಲಿ ಇದ್ರೆ ಹೊಡಿತಾನೆ, ಸ್ವಲ್ಪ ಮಿಲ್ಲರ್ ತರ. ಫುಲ್ ಇದ್ರೆ ಹೊಡಿತಾನೆ. ಚೂರ್ ಶಾರ್ಟ್ ಗುಡ್ ಲೆಂತ್ ಹಾಕಿದ್ರೆ ಅಷ್ಟ್ ಚೆನ್ನಾಗಿ ಹುಕ್ಕು ಪುಲ್ ಎಲ್ಲ ಚೆನ್ನಾಗ್ ಮಾಡಲ್ಲ. ಸೊ ಒಂದ್ ಸ್ವಲ್ಪ ವೀಕ್ನೆಸ್ ಇದೆ. ಗುಡ್ ಲೆಂತ್ ಸ್ವಲ್ಪ ಶಾರ್ಟ್ ಹಾಕಿದ್ರೆ ಅವನಿಗೆ ಏನ್ ಆಡುದು, ಬ್ಯಾಕ್ ಫುಟ್ ಇಂದ ಪಂಚ್ ಮಾಡೋದ್ ಗೊತ್ತಿಲ್ಲ ಅವನಿಗೆ. ಬಟ್ ಅವನಿಗೆ ಫುಲ್ ಏನ್ ಹಾಕಿದ್ರು ರಪ್ ಅಂತ ಹೊಡಿತಾನ ಅವನು. ನಾವೇ ಹಿಂಗೆ ಒಳ್ಳೆ ತುತ್ತಾಕು ತರ ಆಗ್ತಿದ್ವಿ ಆ ಟೈಮಲ್ಲಿ. ರಪ ಹೊಡಿತಿದ್ದ ಅವನು. ಆಮೇಲೆ ಇವಾಗ ಸ್ವಲ್ಪ ಜಿಮ್ ಕೆಲ್ಸನು ಅಂದ್ರೆ ಎಲ್ಲಾರ್ಗು ಅದೇ ಇರುತ್ತಲ್ಲ ಇವಾಗ. NCC ಅಂತೀನಿ, NCA ಇದು ಸೆಲೆಕ್ಟೆಡ್ ಕ್ಯಾಂಪ್ ಇಂದ ಶುರುವಾದಾಗ್ಲಿಂದ ಎಲ್ಲಾರ್ಗು ಡೆಡಿಕೇಟೆಡ್ ಡಯಟ್ ಟ್ರೈನಿಂಗು ಮತ್ತೆ ಫಿಟ್ನೆಸ್ ರೆಜಿಮ್ಗ್ ಹಾಕ್ತಾರೆ. ಅವ್ನು ಆಲ್ರೆಡಿ ಸೇರ್ಕೊಂಡಿದ್ದ, ಅದರಿಂದಾನೇ ಅವ್ನಿಗೆ ಇಂಜುರಿ ಅಗ್ರಿವೇಟ್ ಆಗಿತ್ತು. ಇಲ್ಲಾಂದ್ರೆ ಅವ್ನು IPL ಡೆಬ್ಯೂ ಮಾಡ್ತಿದ್ದ. ಅವ್ರೆ NCA ನವರು IPL ಫ್ರಾಂಚೈಸಸ್ ಹತ್ರನು ಈ ತರ ಫಿಟ್ನೆಸ್ ಪ್ರೋಗ್ರಾಮ್ ಇರುತ್ತೆ ಅಂತ ಅವ್ರು ನಂಬಲ್ಲ. NCA ಅವ್ರ ಅಂದ್ಮೇಲೆ ನೆಕ್ಸ್ಟ್ ಇಂಡಿಯಾಗ ಆಡ್ತಾರೆ ಅನ್ಕೊಂಡು ಆತರ ಒಬ್ರು ಒಂದ್ ಸೆಲೆಕ್ಟ್ ಗ್ರೂಪ್ 4-5 ಜನಕ್ಕೆ ನೀವ್ ದಿನಾಗ್ಲೂ 10 ಕಿಲೋಮೀಟರ್ ಓಡ್ಬೇಕು, ಇಷ್ಟು ವೇಗ್ ಎತ್ಬೇಕು ಅಂತ ಏನೋ ಬರ್ಕೊಟ್ಟಿರ್ತಾರೆ. ಈ IPL ಫ್ರಾಂಚೈಸ್ನವರು ಇಲ್ಲ, ನಾವು ನಮ್ ಫಿಸಿಯೋ ಮಾಡಿದ್ ಕೇಳ್ಬೇಕು, ನಮ್ ಟೀಮ್ ಮಾಡಿದ್ ಕೇಳಿಸ್ಕೋಬೇಕು ಅನ್ಕೊಂಡ್ ಎರಡದ್ದು ಕ್ಲಾಶ್ ಆಗೇ ಆಗುತ್ತೆ. ಅವಾಗ ಏನ್ ಬಾಡಿ ಪುಷ್ ಮಾಡಿ ಪುಲ್ ಮಾಡಿ ಎರಡು ಒಂದೇ ದಿವಸ ಮಾಡಿದ್ರೆ ಆಯ್ತಲ್ಲ, ಒಂದ್ ಮಸಲ್ ಸ್ಟ್ರೈನ್ ಅಲ್ಲೇ ಆಯ್ತು ನಿಮ್ಗೆ. ಆ ತರ ಪ್ರಾಬ್ಲಮ್ಗಳು ಇವ್ರಿಗೆ. ಅದೇ ಹಂಗಾಗೆ ಒಂದ್ ಸ್ವಲ್ಪ ಮಸಲ್ ಇಂಜುರಿ ಬಂದಿತ್ತು. ಬಟ್ ಇವಾಗ ವಾಪಸ್ಸು ಚೆನ್ನಾಗಿ ಇವತ್ತು 100 ಹೊಡೆದಪ್ಪ ರಂಜಿಲಿ. ಇವತ್ ಲಿಟ್ರಲಿ ಟುಡೇ ಅಗೇನ್ಸ್ಟ್ ಕರುಣ್ ನಾಯರ್ ಎಷ್ಟು 95 ಏನೋ ಪಾಪ. ಕರುಣ್ ನಾಯರ್ 95. ಅವ್ನ್ ಪಾಪ ನಾನ್ ಅವಾಗ್ಲಿಂದ ಬಡ್ಕೋತೀನಿ. ಅವ್ನ್ ಸಾಯಿ ಸುದರ್ಶನ್ 10 ಸ್ಟ್ರೈಕ್ ರೇಟ್ ಅಲ್ಲಿ ಆಡೋ ಬದ್ಲು ಈ ನೀಟಾಗಿ ಆಡೋರ್ನ ನಮ್ ಇಬ್ರುನು ಆಡ್ಸಿ ಬೇಕಾದ್ರೆ ನಮ್ ಇಡೀ ಕರ್ನಾಟಕ ಮಿಡ್ಲ್ ಆರ್ಡರ್ ರಂಜಿ ಆಡದ್ಬಿಟ್ಟು ಇಂಡಿಯಾಗೆ ಆಡ್ಲಿ. ಬಟ್ ತುಂಬಾ ಒಳ್ಳೆ ಈಗ ಸ್ವರ್ಣ್ ತುಂಬಾ ಒಳ್ಳೆ ಆಪರ್ಚುನಿಟಿ ಇದೆ. ನಾವು ಎಲ್ಲಾರು ಕರ್ಕೊಂಡ್ಬಂದು ಎಲ್ಲಾರು ಹಿಂಗೆ ಫ್ಲಾಪ್ ಆಗ್ತಾರೆ ನೋಡಿ. ಧ್ರುವ್ ಜುರೇಲ್ ಅದು ಇಂಡಿಯಾ ಮ್ಯಾಚ್ ಅಲ್ಲಿ 2 ಇನ್ನಿಂಗ್ಸ್ 100 ಹೊಡೆದ. ಬೇಕಾದಾಗ ಏನ್ ಮಣ್ಮುಕ್ತಿದ್ದ. ನಮ್ನೋರ್ದು ಅದೇ ಗತಿ. ಆ ಗಂಭೀರ್, ಅಗರ್ಕರ್ ನೋಡೋ ನನ್ ಲಾಜಿಕ್ ಸಿಂಪಲ್. ಇಫ್ ಯು ಆರ್ ಅ ಸೆಲೆಕ್ಟರ್ ಯು ಶುಡ್ ಬಿ ವಾಚಿಂಗ್ ಆಲ್ ಡೊಮೆಸ್ಟಿಕ್ ಮ್ಯಾಚಸ್. ಇಂಡಿಯಾ ಮ್ಯಾಚ್ ನಡೀತಿದೆ, ಇಂಡಿಯಾ ಅಂಡರ್-19 ಮ್ಯಾಚ್ ನಡೀತಿದೆ, ರಂಜಿ ಟ್ರೋಫಿ 20 ಮ್ಯಾಚ್ ನಡೀತಿದೆ. ಅದೆಲ್ಲ ಬಿಟ್ಟು ಇವ್ ಈಡನ್ ಗಾರ್ಡನ್ಸ್ ಅಲ್ಲಿ ಸಮೋಸ ತಿನ್ಕೊಂಡಿದ್ರೆ ಹೆಂಗ್ ಅನ್ಸುತ್ತೆ? ಇವರೆಲ್ಲ ಒಂಥರ ಹೆಂಗೆ ಅಂದ್ರೆ ಇದನ್ನ ಇದು ಕಾರ್ಪೊರೇಟ್ ನಲ್ಲಿ ಮಾಡ್ತಾರಲ್ಲ, ಒಬ್ರು ಒಂದ್ 3 ಜನ ಇಟ್ಕೊಂಡಿರ್ತಾರೆ, ಅವ್ರು 200 ಜನ ಆತರ ಇಟ್ಕೊಂಡು ಎಲ್ಲರೂ ರಿಪೋರ್ಟ್ಗಳು ಬರೀತಾರೆ. ಇವನ್ ಈ ತರ ಇದಾನೆ, ಇವನ್ ಈ ತರ ಇದಾನೆ. ಹಂಗಿತ್ತು ಸಿಸ್ಟಮ್. ಇವಾಗ ಹಂಗಲ್ಲ. ಇವಾಗ ಫೈನಲ್ ಡಿಸಿಷನ್ ಅಗರ್ಕರ್ ಒಬ್ನೇ ತಗೊಳ್ಳೋದು. ಮುಂಚೆ ಆದ್ರೂ ಯಾರು ಒಂದ್ ಕಮಿಟಿ ಇತ್ತು ನೋಡು, ಜ್ಞಾಪಕ ಇದ್ರೆ ನಿಂಗೆ, ಸೆಲೆಕ್ಷನ್ ಕಮಿಟಿ ಅಂತ ಇತ್ತು. MSK ಪ್ರಸಾದ್ ಟೈಮ್ ಇಂದಾನು ಇದೆ ಅದು. ಈ ಅಗರ್ಕರ್ ಗಂಭೀರ್ ಬಂದ್ಮೇಲಿಂದ ಇಲ್ಲ, ನಮ್ ಮಾತೆ ಓಡ್ಬೇಕು, ನಾವ್ IPL ಗೆದ್ದಿದೀವಿ, ನಮಗೆಲ್ಲಾ ಬರುತ್ತೆ ಅನ್ಕೊಂಡ್ ಇಲ್ಲಿ ಮಣ್ಣು ಮಸಿ ಏನು ಗೊತ್ತಿಲ್ಲ ಇವ್ರಿಗೆ. ಅವ್ನ್ ಯಾವನೋ ಚೆನ್ನಾಗ್ ಆಡ್ತಾನಪ್ಪ, ಅವನ ಹಾಕೊಳ್ಳಿ ಅಂದ್ರೆ ಇಲ್ಲ. ಪಾಪ ನಮ್ ಮೊಹಮ್ಮದ್ ಶಮಿಗಿಂತ ಒಳ್ಳೆ ಎಕ್ಸಾಂಪಲ್ ಬೇಕೇನೋ. ರಂಜಿಲಿ ಬೆನ್ ಮುರಿಯೋ ತರ ಆಗ್ತೇನೆ, 7 ವಿಕೆಟ್ಸ್ 8 ವಿಕೆಟ್ಸ್, ಒಳ್ಳೆ ಲೈನು ಒಳ್ಳೆ ಲೆಂತ್ ಆಗ್ತೇನೆ. ಆಮೇಲೆ ನೀನ್ ಇನ್ನೊಂದು ಅಬ್ಸರ್ವ್ ಮಾಡಿ, ನಮ್ ಕೊಹ್ಲಿ ಟೈಮ್ ಅಲ್ಲಿ ಅವ್ನ್ ನಮ್ ಪ್ರೈಮರಿ ಬೌಲರ್ಸ್ ರೆಸ್ಟ್ ಕೊಡ್ತಾನೆ ಇದ್ದೆ, ಕಂಟಿನ್ಯೂಸ್ ಆಗಿ ರೆಸ್ಟ್ ಕೊಡ್ತಿದ್ದ. ಇವಾಗ ಇಂಡಿಯಾದಲ್ಲಿ ಸೀರೀಸ್ ಆದ್ರೆ ಬುಮ್ರಾಗ್ ರೆಸ್ಟ್, ಸಿರಾಜ್ ಅಂತ ಸೆಕೆಂಡ್ ಸೀಮರ್ ಯಾರಿದ್ರು ಅವನ್ಗೂ ರೆಸ್ಟ್, ನಮ್ ಉಮೇಶ್ ಯಾದವ್ ಇಶಾಂತ್ ಶರ್ಮಾನೇ ಸಾಕು ಅಂತ ಇಬ್ರು ಸೀಮರ್ ಇಟ್ಕೊಂಡು ಆಡಿಸ್ತಿದ್ದ.
ಓಕೆ ಲಕ್ಸರಿಗೆ ಹಾರ್ದಿಕ್ ಪಾಂಡ್ಯ ಇದ್ದ ಒಂದ್ 2-3 ಸೀರೀಸ್, ಬಟ್ ಜಾಸ್ತಿ ಅವನು ಆಡಿಲ್ಲ ಹೋಮ್ ಅಲ್ಲಿ. ಇವಾಗ ಏನ್ ನಮ್ ಪ್ರೈಮರಿ ಬೌಲರ್ ಕರ್ಕೊ ವೆಸ್ಟ್ ಇಂಡೀಸ್ ಮೇಲೆ ಬುಮ್ರಾನ್ ಯಾಕಪ್ಪ ಆಡ್ಸ್ಬೇಕು? ಲಾಜಿಕ್ಕೇ ಇಲ್ಲ ಈ ನನ್ ಮಕ್ಳಿಗೆ. ಇವಾಗ ಗಿಲ್ಗೂ ಇಂಜುರಿ ಅದು ಹೋಗತ್ಲಾಗಿ. ಅದು ಡೆಸ್ಪರೇಷನ್ ಅಷ್ಟೇನೆ. ಯಾಕೆ ಗೊತ್ತಾ, ಹ್ಮ್ ಅದಕ್ಕಿಂತ ಜಸ್ಟ್ ಮುಂಚೆ ನ್ಯೂಜಿಲೆಂಡ್ ಅಲ್ಲಿ ವೈಟ್ ವಾಶ್, ಇಂಗ್ಲೆಂಡ್ ಅಲ್ಲಿ ಸ್ಕ್ಯಾಮ್ ಮಾಡಿ ಸೀರೀಸ್ ಡ್ರಾ. ಅದು ಸೋತೋಗ್ತಿದ್ರು ಅವ್ನ್ ಗಿಲ್ ಇರ್ಲಿಲ್ಲ ಅಂದ್ರೆ. ಅದಕ್ಕೆ ಇವನು ಸೇವಿಂಗ್ ಫೇಸ್ ಅಂತಾರಲ್ಲ, ಅದ್ರ ಸುಮ್ಮನೆ ಮಾನ ಹೌದು. ಮರ್ಯಾದೆ ಉಳಿಸ್ಕೊಳಕ್ಕೆ ಇರೋಬರೋ ಸ್ಟ್ರಾಂಗ್ ಪ್ಲೇಯರ್ಸ್ ನೆಲ್ಲ ಹಾಕ್ಬಿಟ್ಟು ಆಡ್ಸ್ಬಿಟ್ಟು ಹೆಂಗೋ ಗೆದ್ಬಿಡೋದು ಅಂತ ಆಡ್ಸದ ಅಷ್ಟೇ. ಹೌದು. ಅದಲ್ದೇನು ಇಲ್ಲ, ಹೋಮ್ ಕಂಡೀಷನ್ಸ್ ಅಲ್ಲಿ ಸೌತ್ ಆಫ್ರಿಕಾ ಮೇಲೆ 8 ಜನ ಬೌಲರ್ಸ್ ಆಡ್ಸೋದು ಏನ್ ಪಾಯಿಂಟ್ ಇದೆ? ಅದನ್ನ ಲಿಟ್ರಲಿ 5 ಇಂದಾನು ಬೌಲರ್ಸ್ ನಮ್ದು. ರಿಷಬ್ ಪಂತ್ ಆದ್ಮೇಲೆ ವಾಷಿಂಗ್ಟನ್ ಸುಂದರ್ at 3 ನಂತೆ, ಆಮೇಲಿಂದ ಜಡೇಜಾ, ಅಕ್ಷರ್ ಪಟೇಲ್ ಇಬ್ರು ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್, ಆಮೇಲಿಂದ ಅಲ್ಲ ಇದು ಕುಲ್ದೀಪ್ ಎಕ್ಸ್ಟ್ರೀಮ್ ಇದು ಯಾದವ್, ಇಲ್ಲ. ಓಡಿಐ ಆಮೇಲಿಂದ ನಲ್ಲಿ ಫುಲ್ ಬ್ಯಾಟ್ಸ್ಮನ್. ಇಬ್ರು ಪೇಸರ್ಸ್, ಜಸ್ಪ್ರೀತ್ ಬುಮ್ರಾ, ಆಮೇಲೆ ಇವನು ಸಿರಾಜ್. ಅವ್ರಿಗಿಬ್ರಿಗೂ ರೆಸ್ಟು ಇಲ್ಲ, ಸುಮ್ನೆ ಕತ್ತೆ ತರ ಬಂದ್ ಮಾಡ್ಬೇಕು ಎವ್ರಿ ಮ್ಯಾಚ್ ಮೈ ಬಗ್ಸ್ಲಿ ಅಂತ. ಅಲ್ಲ, ಒಂದ್ ಒಳ್ಳೆ ಪಾಯಿಂಟ್ ಹೇಳ್ತೀಯ. ಅದು ODI ಅಲ್ಲಿ ಟಿಲ್ 9 ಬ್ಯಾಟಿಂಗ್ ಅನ್ಕೋತಾನೆ. ಟಿಲ್ 8 ಟಿಲ್ 9 ವಿ ಹ್ಯಾವ್ ಟು ಯೂಸ್ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಅಂತ ಕುಲ್ದೀಪನ್ ಕೂರಿಸ್ತಾನೆ. ಇಲ್ಲಿ ಯಾಕಪ್ಪ ಬೇಕು ನಿಂಗೆ 7-8 ಜನ ಬೌಲಿಂಗ್ ಆಪ್ಷನ್ಸ್? ಟೆಸ್ಟ್ ಮ್ಯಾಚ್ ಅವ್ನ್ ಯೂಸೇ ಮಾಡಿಲ್ಲ ನೋಡು. ವಾಷಿಂಗ್ಟನ್ ಸುಂದರ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 1 ಓವರ್ ಮಾಡಿಲ್ಲ ಅವನು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನೋ 4-5 ಓವರ್ ಮಾಡ್ದ, ಒಂದೆರಡು ಮೇಡನ್ ಹಾಕ್ದ ಅಂತ. ಆಮೇಲೆ ಒಂದೆಂಡಿಂದ ಇಟ್ಕೊಂಡ್ರು, ಆಮೇಲೆ ಕಿತ್ತೆ ಹಾಕೊಡು ಪೇಸ್ ಟೀನೋ ಏನೋ ಆಯ್ತು. ನೆಕ್ಸ್ಟ್ ಮತ್ತೆ ಪೇಸ್ ಬಂದ್ ಶುರು ಮಾಡಿದ್ರು. ಲಾಜಿಕ್ ಇಲ್ಲ, ಇಲ್ಲ, ಇವ್ನ್ ಏನ್ ಮಾಡಿದ್ರಲ್ಲೂ ಇನ್ನೂ ಲಾಜಿಕ್ ಇಲ್ಲ. ಒಂದೇನಂದ್ರೆ, ಅವ್ನೇನೋ ಗಾಂಜಾ ಸೇರ್ಕೊಂಡ್ T20 ಆದ್ರೆ ಮಾಡ್ತಾನೋ ಏನೋ ಓಕೆ, ಗೊತ್ತಿಲ್ಲಪ್ಪ. ಹಾ. T20 ಆದ್ರೆ ಓಕೆ, ಆಪ್ಷನ್ಸ್ ಬೇಕು. ಹೌದು, ಯಾವನೋ ಓಡಿಸ್ಕೊತಾನೆ ಒಂದ್ ದಿವಸ, ಇನ್ನೊಂದು ಆಪ್ಷನ್ ಬೇಕಾಗುತ್ತೆ. ಇಬ್ರು ಓಡಿಸ್ಕೊತಾರೆ ಅವತ್ತೊಂದ್ಸ, 2 ಆಪ್ಷನ್ ಬೇಕಾಗುತ್ತೆ. ಓಕೆ ಫೈನ್. ಟೆಸ್ಟ್ ಮ್ಯಾಚ್ ಅಲ್ಲಿ ಎಷ್ಟು ಅಂತ ಹೊಡಿತಾರಪ್ಪ ಒಬ್ಬಂಗೆನೆ. ಪ್ಲಸ್ ಅದೂನು ಸಬ್ ಕಾಂಟಿನೆಂಟ್. ಅದ್ ಅಡ್ವಾಂಟೇಜ್ ಆಗುತ್ತೆ ಟೆಸ್ಟ್ ಅಲ್ಲಿ. ನೀನ್ ಒಬ್ಬನ್ ಕೈಲೇ ಬೌಲಿಂಗ್ ಮಾಡಿಸಿದ್ರೆ ಅಡ್ವಾಂಟೇಜ್ ಆಗುತ್ತೆ. ಅದ್ ಬೇಕೇ ಬೇಕು ಇಲ್ಲ, ಟೆಸ್ಟ್ ಅಲ್ಲಿ. ಒಬ್ಬನ್ ಸೆಟಪ್ ಅವನ್ ಮಾಡಿ ಯಾವನೋ ಅದು ಒಂಥರ ಪಾರ್ಟ್ನರ್ಶಿಪ್ ಅವ್ನ್ ಮಾಡಿ 2 ಎಂಡಿಂದ ನ್ಯೂಜಿಲೆಂಡ್ ಮಾಡೋದು ಅವ್ನ್ ಅದೆಲ್ಲ. ಮಾಡ್ದಲ್ಲಪ್ಪ, ಯಾವನೋ ಅವ್ನ್ ಅಜಾಸ್ ಪಟೇಲ್ 10 ವಿಕೆಟ್ ಅವನೇ ತಗೊಂಡ. ನೋಡ್ಗ ಅವನ್ಗೆ ನಾಯಿ ಹೊಡ್ದಂಗ್ ಹೊಡೆದ್ರು. ವಿಕೆಟ್ ಬರಲ್ಲ ಅಂತ ಏನೂ ಇಲ್ಲ ಟೆಸ್ಟ್ ಮ್ಯಾಚ್ ಅಲ್ಲಿ ಮಾಡಿದ್ರೆ ಒಬ್ಬನ ಕೈಲೆ. ಟೆಸ್ಟ್ ಮ್ಯಾಚ್ ಅಲ್ಲಿ 8 ಜನ ಬೌಲರ್ ಇಟ್ಕೊಳ್ಳೋದು ಅದು ಏನ್ ರೀಸನ್ ಇತ್ತು ಅಂತ ಜಸ್ಟ್ ಒಂದು ಎಕ್ಸ್ಪ್ಲನೇಷನ್ ಬರ್ದೆ, ಏನ್ ಬರೆಯೋದು ಬೇಡ. ಏನೋ ಸುಮ್ನೆ ಚಾಟ್ ಲೀಕ್ ಆದ್ರೂ ಸಾಕು, ಏನ್ ಡಿಸ್ಕಸ್ ಮಾಡ್ದ ಪಿಕ್ ಮಾಡಕ್ಕೆ ಮುಂಚೆ ಅಂತ. ಅವಂದು ಪ್ರೆಸ್ ಕಾನ್ಫರೆನ್ಸ್ ನೋಡ್ಬೇಕು. ನಾವೆಲ್ಲ ನಾವ್ ಚೆನ್ನಾಗಿ ಆಡ್ಬೇಕಿತ್ತು. ದ ಪಿಚ್ ಆಲ್ಸೋ ವಾಸ್ ಫೈನ್, ವಿ ಜಸ್ಟ್ ಹ್ಯಾಡ್ ಟು ಬ್ಯಾಟ್ ಬೆಟರ್ ಅಂತೆ. 2 ದಿವಸ ಮುಂಚೆ ನೋಡಿದ್ರೆ ಒಂದ್ ಫೋಟೋ ಬಂದಿತ್ತು, ಅವ್ನು ಕ್ಯೂರೇಟರ್ ಬೈತಾ ಇರೋದು. ಅವ್ನ್ ಏನ್ ಬೇಕಾಬಿಟ್ಟಿ ಅವ್ನ ಕನ್ವೀನಿಯನ್ಸ್ ರೀಸನ್ ಗಳು ಹೇಳ್ಕೊಂಡು ಏನೋ ಅವ್ನ್ ಮ್ಯಾಚ್ ಗೆದ್ನಾ, ಐ ಆಮ್ ದ ರೀಸನ್. ಮ್ಯಾಚ್ ಸೋತ್ನಾ, ಮೈ ಪ್ಲೇಯರ್ಸ್ ಆರ್ ದ ರೀಸನ್, ಕ್ಯೂರೇಟರ್ ಇಸ್ ದ ರೀಸನ್, ಫ್ಯಾನ್ಸ್ ಆರ್ ದ ರೀಸನ್, ವಾಟರ್ ಸಿಸ್ಟಮ್ ಇಸ್ ದ ರೀಸನ್. ಏನೇನೋ ಹೇಳ್ತಾನಪ್ಪ ನಂಗೆ ಆಗಲ್ಲ ಇವ್ನ್ ಕಂಡ್ರೆ. ಸ್ವಲ್ಪ ರ್ಯಾಂಟ್ ಮಾಡ್ತೀನಿ ಗೊತ್ತು, ಬಟ್ ನಿಜವಾಗ್ಲೂ ದೇರ್ ಇಸ್ ನೋ ವ್ಯಾಲಿಡೇಷನ್ ಟು ಎನಿ ಆಫ್. ಅವ್ನ್ ಚಾಂಪಿಯನ್ಸ್ ಟ್ರೋಫಿ ಬಿಟ್ಟಾಕೋ. ಚಾಂಪಿಯನ್ಸ್ ಟ್ರೋಫಿ ವಿ ಒನ್ ಓನ್ಲಿ ಬಿಕಾಸ್ ಆಫ್ ದಿ ಎಕ್ಸ್ಪರ್ಟೀಸ್ ಆಫ್ ಅವರ್ ಪ್ಲೇಯರ್ಸ್. ಅವನೇನೋ ಮಾಡಿಲ್ಲ. ನಾವು ಅದೇ ಸ್ಟಾರ್ಟಿಂಗ್ 11 ಅದನ್ನೇ ಆಡ್ಕೊಂಡು ಬಂದಿದ್ವಿ ಫುಲ್ ಟೂರ್ನಮೆಂಟ್. ಅಂಡ್ ಆ ಕನ್ಸಿಸ್ಟೆನ್ಸಿ ಇತ್ತು, ಆ ರೋಲ್ ಕ್ಲಾರಿಟಿ, ಬಿಕಾಸ್ ಡ್ರಾವಿಡ್ ಸಿಸ್ಟಮ್ ಇಂದ ಅದೇ ಇತ್ತು. ಅದು ಕಂಟಿನ್ಯೂ ಆಗ್ತಾ ಬಂತು. ಇವಾಗ ಪ್ಲಸ್ ಇವ್ನು ವರ್ಲ್ಡ್ ಕಪ್ ಎಕ್ಸ್ಪೆರಿಮೆಂಟ್ ಇತ್ತು. ಮಾಡ್ಬೇಕು ಅಂತ. ಅವಾಗ ಜಸ್ಟ್ ವರ್ಲ್ಡ್ ಕಪ್ ಆಗಿ ಇವಾಗ ಇವ್ರು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಏನೋ ಹರ್ಷಿತ್ ರಾಣಾ ಅಂತೆ, ಇದಂತೆ ಇದಂತೆ ಏನೋ ಯಾರ್ಯಾರನೋ ಕರ್ಕೊಂಡ್ ಬಂದು ಚೆನ್ನಾಗಿ ಹೊಡ್ಸ್ಕೊತಿದಾರೆ ಇವಾಗ ನಮ್ಮವರು. ಬೌಲಿಂಗು ನಾನೊಂದು ಸೆಟ್ ಆನೆಸ್ಟ್ ಇಲ್ಲ, ಆಗಿ ಇಲ್ಲಿ ಹೇಳ. ಟೆಸ್ಟ್ ಅಲ್ಲಿ ಬ್ಯಾಟಿಂಗು ಸೆಟ್ ಇಲ್ಲ. ಅವನೊಂಥರ ಈಸ್ ಗೋಯಿಂಗ್ ಆಫ್ಟರ್ ಲೆಗಸಿ. ಅಂದ್ರೆ ನಾನು ಎಲ್ಲ ಚೇಂಜ್ ಮಾಡ್ಬಿಟ್ಟು ಗೆಲ್ಸ್ಬೇಕು ಅಂತ. ಬಟ್ ಇದೊಂಥರ ಹೆಂಗೆ ಅಂದ್ರೆ, ಇದೊಂಥರ ಪೆಪ್ಸಿ ಸಿಇಒ ಆದಂಗೆ. ಪೆಪ್ಸಿ ಸಿಇಒ ಕೆಲ್ಸನೇ ಏನು ಚೇಂಜ್ ಮಾಡದಿರೋದು. ಅವ್ರು ಏನ್ ಮಾಡ್ತಾರೋ ಅದೇ ಮಾಡ್ಕೊಂಡು ಕಂಟಿನ್ಯೂ ಮಾಡೋದೇನೆ ಪೆಪ್ಸಿ ಸಿಇಒ ಕೆಲ್ಸ. ಆ ತರಾನೇ ಇವನು ಮಾಡ್ಬೇಕು. ಈಗ ಒಂಥರ ಇಂಡಿಯನ್ ಬ್ಯಾಟಿಂಗ್ ಆರ್ಡರ್ ಎಲ್ಲ ಸೆಟ್ ಆಗಿತ್ತು, ಎಸ್ಪೆಷಲಿ ODI ನಲ್ಲಿ. ಟೆಸ್ಟ್ ನಲ್ಲಿ ಇನ್ನೂ ಒಂಥರ ಸ್ಟೆಬಿಲಿಟಿ ಇರ್ಲಿಲ್ಲ. ODI T20 ಸೆಟ್. T20 ಓಕೆ ಚೇಂಜ್ ಮಾಡ್ಲಿ, ಎಲ್ಲ ಹೊಸಬ್ರನ್ನ ಕರ್ಕೊಂಬರ್ಲಿ, ಎಲ್ಲ ಮಾಡ್ಲಿ. ODI ನಲ್ಲಿ ಏನು ನೀಡೇ ಇರ್ಲಿಲ್ಲ, ಎಲ್ಲ ಏನೇನೋ ಮಾಡೋದಿಕ್ಕೆ. ಕುಲ್ದೀಪ್ ಯಾದವ್ ಆಡಿಸ್ದಾರ ಅಂತ ಎಂತ ಚೊತ್ತೆ ನನ್ ಮಗ ಇರ್ಬೇಕು ಅಂದ್ರೆ, ಕುಲ್ದೀಪ್ ಯಾದವ್ನ ODI ನಲ್ಲಿ ಆಡಿಸ್ದಿರೋರು ನಿಜವಾಗ್ಲೂ ಅವ್ರನ್ನ ತಗೊಂಡೋಗಿ ಎಲ್ಲಾಕ್ಬೇಕು ಅಂತ ಗೊತ್ತಿಲ್ಲ. ಪ್ಲಸ್ ಟೆಸ್ಟ್ ನಲ್ಲಿ ಅದು ಸಬ್ ಕಾಂಟಿನೆಂಟ್. ಓಕೆ, ಫಾರಿನ್ ಆದ್ರೆ ನಿಮ್ಗೆ ಈಗ ಗೊತ್ತಿಲ್ಲ ಯಾವಾಗ ಟರ್ನ್ ಆಗಕ್ ಶುರು ಆಗತ್ತೆ, ಏನಾಗತ್ತೆ ಏನೂ ಗೊತ್ತಾಗಲ್ಲ. ಅವಾಗ ಓಕೆ ಇಟ್ಕೊಳ್ಳಿ ಆಪ್ಷನ್ಸ್. ಅದು ಸೇನಾನಲ್ಲಿ ಆಡಿದಾಗ್ಲೂ ಓಕೆ ಪರವಾಗಿಲ್ಲ ಇಟ್ಕೊಳ್ಳಿ. ಈ ತರ ಸಬ್ ಕಾಂಟಿನೆಂಟ್ ನಲ್ಲಿ ಎಲ್ಲ ನಿಮ್ಗೆ ಗೊತ್ತು ಹೆಂಗ್ ಬಿಹೇವ್ ಆಗತ್ತೆ, ಯಾವಾಗ ಏನೇನಾಗತ್ತೆ ಅಂತ.
ಅವಾಗ ಯಾಕೆ ಇಷ್ಟೊಂದು ಆಪ್ಷನ್ಸ್ ಇಟ್ಕೊಂಡು ಏನ್ ಕತ್ತೆ ಕಾಯ್ಬೇಕಾ ಅದನ್ನ ಅಷ್ಟೊಂದು ಇಟ್ಕೊಂಡು. ಆಮೇಲೆ ಟೆಸ್ಟ್ ನಲ್ಲಿ ಯಾರು ವಾಷಿಂಗ್ಟನ್ ಸುಂದರ್ನ ನಂಬರ್ 3, ಅದ್ ಓಕೆ ಒಳ್ಳೆ ಬ್ಯಾಟ್ಸ್ಮನ್ ನಾನು ಇಲ್ಲ ಅಂತಿಲ್ಲ ವಾಷಿಂಗ್ಟನ್ ಸುಂದರ್, ಬಟ್ ಟೆಸ್ಟ್ ನಲ್ಲಿ ನಂಬರ್ 3 ನಲ್ಲಿ ಮುಂಚೆ ಎಲ್ಲ ಎಂತೆಂತದವ್ರು ಬರ್ತಾ ಇದ್ರು ಇಂಡಿಯಾಗೆ, ಅವ್ರು ಔಟೇ ಹ್ಮ್ ಆಡ್ದಿರೋ ಅಂತವ್ರು ಬರ್ತಾ ಇದ್ದಿದ್ದು ಇಂಡಿಯಾಗೆ, ಫ್ರಮ್ ಅಂತದ್ರಲ್ಲಿ ರಾಹುಲ್ ಕರ್ಕೊಂಡೋಗಿ ದ್ರಾವಿಡ್, ಚೇತೇಶ್ವರ್ ಪೂಜಾರ ಟು ವಾಷಿಂಗ್ಟನ್. ಅಂದ್ರೆ ಅವ್ನ್ಗ್ ಆಡ್ಸಿದ್ರೆ ಅವ್ನ್ಗೆ ಪೊಟೆನ್ಶಿಯಲ್ ಇದೆ. ವಾಷಿಂಗ್ಟನ್ ಸುಂದರ್ ನಿಂಗ್ ಜ್ಞಾಪಕ ಇದ್ರೆ 2017 ಅವ್ನ್ 17 ವರ್ಷ ಇದ್ದಾಗ ಈ ರೈಸಿಂಗ್ ಪುಣೆ ಸೂಪರ್ ಜೆಂಟ್ ಮಾಡ್ತಿದ್ದ. ಅವಾಗ ಏನೋ ಪರವಾಗಿಲ್ಲಪ್ಪ, ನ್ಯೂ ಬಾಲ್ ಅಲ್ಲೂ ಕಂಟ್ರೋಲ್ ಇಟ್ ಮಾಡ್ತಿದ್ದ. ಆಮೇಲೆ ಒಂದೆರಡು ಸೀಸನ್ RCBಗೂ ಆಡ್ದ. RCB ಅಲ್ಲಿ ಸ್ವಲ್ಪ ಫಿನಿಶ್ ಮಾಡ್ದ ಒಂದೆರಡು ಮ್ಯಾಚ್. ಬಟ್ ಅದಾದ್ಮೇಲೆ ಅವ್ನ್ ಕೆರಿಯರ್ ಹ್ಯಾಸ್ ಬೀನ್ ಇದನ್ನೇ, ತಮಿಳ್ನಾಡು ಅಲ್ಲಿ 1 ಮ್ಯಾಚ್ ಓಪನ್ ಮಾಡು, 1 ಮ್ಯಾಚ್ ಮಿಡ್ಲ್ ಆರ್ಡರ್ ಆಡು, 1 ಮ್ಯಾಚ್ ಫಿನಿಶ್ ಮಾಡು. ಅವನಿಗೆ ಒಂದೇ ರೋಲ್ ಕನ್ಸಿಸ್ಟೆಂಟ್ ಆಗಿ ಮಾಡೋಕ್ ಬಿಟ್ಟಿಲ್ಲ. ಇವಾಗ ಟೆಸ್ಟ್ ಸೆಟಪ್ ಅಲ್ಲೂ ನೋಡಿದ್ರೆ ಅವನೇನು 2 ಮ್ಯಾಚ್ ನಂಬರ್ 5 ಇಂಗ್ಲೆಂಡ್ ಅಲ್ಲಿ ನಂಬರ್ 5 ಆಡ್ದ. ಆಮೇಲೆ 2 ವರ್ಷದ ಹಿಂದೆ ಆಸ್ಟ್ರೇಲಿಯಾದಲ್ಲಿ ಅವನಿಗೆ ಬ್ರೇಕ್ ಥ್ರೂ ಸೀಸನ್ ಆದಾಗ ನಂಬರ್ 6 ಅಲ್ಲಿ ಆಡ್ದ. ಇವಾಗ ನಂಬರ್ 3 ಅಲ್ಲಿ ಅದ್ ಯಾಕಪ್ಪ ಆಡಿಸ್ಬೇಕು? ಐ ಆಮ್ ಅಗೇನ್ಸ್ಟ್ ಸಾಯಿ ಸುದರ್ಶನ್ ಇನ್ ದ ಟೆಸ್ಟ್ ಸೆಟಪ್, ಬಟ್ ಅವನಲ್ಲಿ ಇದ್ಮೇಲೆ ಅವನು ಯಾಕೆ ನಂಬರ್ 3 ಆಡ್ಸಕ್ ಆಗಲ್ಲ ಇವನ್ಗೆ? ಸುಮ್ನೆ ಯಾರನೋ ಕರ್ಕೊಂಬಂದು ಸ್ಕ್ವೇರ್ ಪೆಗ್ಸ್ ಇನ್ ರೌಂಡ್ ಹೋಲ್ಸ್ ಅಂತಾರಲ್ಲ, ಹಂಗೆ ಮಾಡುದು ಈ ಗಂಭೀರ್. ಏನೋ ಒಂದ್ ರೀಸನ್ ತಂದು ನಂದ್ ರ್ಯಾಷನಲ್ ಹಿಂಗೇನೆ, ನಾನ್ ಕರೆಕ್ಟ್ ಅಂತಾನೆ ಅನ್ಕೊಂಡು ಅವ್ನ್ ಈ ತರ. ಅಂಡ್ ಇನ್ನೊಂದು ಒಂದ್ ಹೇಳ್ತೀನಿ, ದಿಸ್ ಇಸ್ ಅ ನೋನ್ ಫ್ಯಾಕ್ಟ್. ಇವಾಗ ಆಲ್ ಆಫ್ ದೀಸ್ ಫ್ರಸ್ಟ್ರೇಷನ್ ವಿಚ್ ಆರ್ ಹ್ಯಾಪನಿಂಗ್ ಇನ್ ದ ನ್ಯಾಷನಲ್ ಟೀಮ್ are rubbing off in the IPL also. And the lesser number of people you have in the national team setup from your IPL franchise, the better. It is a very controversial statement, but my case in point is RCB. ನಮ್ ಲಾಸ್ಟ್ ಇಯರ್ RCB ಟೀಮ್ ಅಲ್ಲಿ ಎಷ್ಟು ಜನ ಇದ್ರಪ್ಪ ನ್ಯಾಷನಲ್ ಟೀಮ್ ಅಲ್ಲಿ? ರಿಯಲಿಸ್ಟಿಕ್ ಆಗಿ ಹೇಳು. ಆಲ್ 3 ಫಾರ್ಮ್ಯಾಟ್ ಪ್ಲೇಯರ್ಸ್ ಇನ್ ದ ನ್ಯಾಷನಲ್ ಟೀಮ್ ಹೂ ರೆಪ್ರೆಸೆಂಟೆಡ್ RCB. ಇಲ್ಲ, none of them, because they are so frustrated from their national team experiences, because they have to play for this fellow Gambhir. They are coming and they're taking out all their frustrations in the IPL. ಸ್ವಲ್ಪ ಎಕ್ಸ್ಟ್ರಾ ಶಾರ್ಟ್ ಪ್ಲೇ ಮಾಡಕ್ ಹೋಗಿ ಔಟ್ ಆಗ್ತಿದ್ದಾರೆ, ಸ್ವಲ್ಪ ಎಕ್ಸ್ಟ್ರಾ ಫಾಸ್ಟ್ ಮಾಡಕ್ ಹೋಗಿ ಫುಲ್ ಹಾಕಿ ಫುಲ್ ಟಾಸ್ ಆಗ್ತಿದ್ದಾರೆ. ಇಟ್ ಈಸ್ ರಬ್ಬಿಂಗ್ ಆಫ್ ಆನ್ ದ ಪ್ಲೇಯರ್ಸ್ ಆನ್ ಅ ವೆರಿ ರಾಂಗ್ ವೇ. ಅಂಡ್ ಲಾಟ್ ಆಫ್ ಪ್ಲೇಯರ್ಸ್ ಅವರು ಸೀಕ್ರೆಟ್ ಸರ್ಕಲ್ಸ್ ಅಲ್ಲಿ, ಸೀಕ್ರೆಟ್ ಅಂತೀನಿ, ಇವಾಗ ಎಕ್ಸ್ಟೆಂಡೆಡ್ ಸರ್ಕಲ್ ಅಂತಾನೆ ಹೇಳ್ಬೋದು, ಅಲ್ಲಿಂದ ನ್ಯೂಸ್ ಬಂದಿ ವಿ ಆರ್ ವೆರಿ ಫ್ರಸ್ಟ್ರೇಟೆಡ್ ವಿತ್ ಗಂಭೀರ್. ಇವಾಗ ಸ್ಯಾಕ್ಡ್ ಇನ್ ದ ಮಾರ್ನಿಂಗ್ ಅಂತ ಒಂದ್ ಚಾಂಟ್ ಇದೆ ಇಂಗ್ಲಿಷ್ ಫುಟ್ಬಾಲ್ ಅಲ್ಲಿ. ಅದೇ ತರ ಇವಾಗ ಗಂಭೀರ್ಗ್ ಆಗುತ್ತೆ ನೋಡಿಬೇಕಾದ್ರೆ. ನೆಕ್ಸ್ಟ್ 2-3 ಸೀರೀಸ್, ಇವಾಗ ಸೌತ್ ಆಫ್ರಿಕಾ ಸೀರೀಸ್ ನೆಕ್ಸ್ಟ್ 2-3 ಮ್ಯಾಚಸ್ ಗೆಲ್ತಾರೆ. ಯಾಕೆಂದ್ರೆ ಆ ಬ್ಯಾಟಿಂಗ್ ಪಿಚ್ ಮಾಡಿಸ್ಕೊಂಡು ಎಲ್ಲ ಒಂದ್ ಟಾಸ್ ಗೆದ್ರೆ ಸಾಕು. ಇವಾಗ ಗಿಲ್ ಬೇರೆ ಇಲ್ಲ, ಅವ್ನ್ಗೆ ಟಾಸ್ ಕರ್ಸ್ ಹೋಗಿರುತ್ತೆ ನೋಡಿಬೇಕಾದ್ರೆ. ನೆಕ್ಸ್ಟ್ ಮ್ಯಾಚ್ ಪಂತ್ ಯಾರೋ ಬಂದ್ ಕ್ಯಾಪ್ಟನ್ ಆಗಿ ಟಾಸ್ ಗೆದ್ದು ನಾವು 640 ಹೊಡೆದು ಡಿಕ್ಲೇರ್ ಮಾಡ್ತಾರೆ. ಈ ಮಿಕ್ಕಿದ 2 ಮ್ಯಾಚು ಹಂಗೆ ಆಗುತ್ತೆ. ಸೊ ದೇ ವಿಲ್ ವಿನ್ ದ ಸೀರೀಸ್, ವಿಚ್ ಇಸ್ ನಾಟ್ ಡಿಸರ್ವ್ಡ್. But you should not be so reliant on external conditions. We were a machine at home, man. We bat first, we bowl first. ಮಳೆ ಬಂತ, ಚಳಿ ಆಯ್ತಾ, ಬಿಸ್ಲಾಯ್ತಾ, ಏನಾದ್ರು ಇಂಡಿಯಾ ವಿಲ್ ವಿನ್ ಅ ಟೆಸ್ಟ್ ಮ್ಯಾಚ್ ಅಟ್ ಹೋಮ್ ವಾಸ್ ಅ ಗಿವನ್. Now it is unacceptable that ಕೆಟ್ಟ ಸೋಲ್ಸ್ತಾ ಇದ್ವಿ ನಾವು. ಅನ್ಎಕ್ಸೆಪ್ಟಬಲ್ ಇತ್ತು ಗುರು ಒಂದ್ ಟೈಮ್ ಅಲ್ಲಿ ಈ ತರ ಸೋಲೋದ್ ನಾವು. ಇವಾಗ 4 times we have lost within the 2 years. ನನಗೆ ಅಳು ಬರುತ್ತೆ ನಾನು ಕುತ್ಕೊಂಡು ನೋಡಿದ್ರೆ. ಏನಿದು, ಯಾಕೆ ಹಿಂಗ್ ಆಗ್ತಿದೆ ಅಂತ ನನಗೆ ಡೈಜೆಸ್ಟೇ ಮಾಡಕ್ ಆಗಲ್ಲ. ಅಷ್ಟೊಂದು ಹೈ ಕ್ವಾಲಿಟಿ ಟೀಮ್ಸ್ ಮೇಲೆ ಅಲ್ಲ, ವಿ ಟುಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ಅನ್ಸುತ್ತೆ ಕಣೋ ನಾವು ಅಷ್ಟು ಆರಾಮಾಗಿ ಗೆಲ್ತಿದ್ದಾಗ. ಇವಾಗ ಗೊತ್ತಾಗ್ತಿದೆ ಎಷ್ಟು ಕಷ್ಟ ವಿತೌಟ್ ಆರ್ 2 key players in the system, and also without a stable head across verticals of the national team. ಹಿಂಗೆ ಎಲ್ಲ ಎಕ್ಸ್ಪೋಸ್ ಆಗ್ಲಿ ಅಂತಾನೆ ಅಂತೀನಿ. ಎಲ್ಲ ಒಳ್ಳೇದು. Everything happens for a good reason. Hope that even more sensible heads come together and take the right calls in the near future. Otherwise, Indian cricket is going to go through a huge slump. ಎಲ್ಲಾರು ಬರೀ IPL ಅನ್ಕೊಂಡ್ ಬರ್ತಾರೆ. ಇವಾಗ ನ್ಯಾಷನಲ್ ಟೀಮ್ ನೆಕ್ಸ್ಟ್ ವೆಸ್ಟ್ ಇಂಡೀಸ್ ಆಯ್ತಲ್ಲ, ಅದೇ ತರ ಆಗೋ ಚಾನ್ಸಸ್ ಇದ್ದೇ ಇದೆ. ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್. ಪ್ಲಸ್ ಟೆಸ್ಟ್ ಒಂಥರ ಹೆಂಗೆ ಅಂದ್ರೆ ಅದೊಂಥರ ವಾರ್ ತರ, ಅಂದ್ರೆ ಲಾಂಗ್ ವಾರ್ ತರ. ಈಗ ರಷ್ಯಾ ಯುಕ್ರೇನ್ ಆ ತರ. ಇಟ್ ಈಸ್ ಮೊರಲ್ ಬೇಸ್ಡ್, ಅಂದ್ರೆ ಒಂದ್ ಟೀಮ್ದು ಟ್ರೂ ಅವ್ರು ಎಷ್ಟು ಕೊಹೆಸಿವ್ ಆಗಿದ್ದಾರೆ. ಈಗ ಆ ತರ ಲಾಂಗ್ ಗೇಮ್ಸ್ ನಲ್ಲೆಲ್ಲ ಆ ಮೊರಾಲೇನೆ ಮ್ಯಾಟರ್ ಆಗೋದು. ಈಗ ನಾವು ಕೊಹ್ಲಿ ಜೊತೆ ಎಲ್ಲೋ ಗೆದ್ದಿರೋದು ಎಲ್ಲಾನು ಮೊರಾಲ್ ಮೇಲೆ. ಅವಾಗೆಲ್ಲ ಹೆಂಗಿರ್ತಿದ್ರು ಪ್ಲೇಯರ್ಸ್ ಅಂದ್ರೆ, ಈಗ ಕೊಹ್ಲಿ ಹೋದ್ನ, ರಹಾನೆ ಕ್ಯಾಪ್ಟನ್ ಆಗಿ ಹಿ ಯೂಸ್ ಟು ಕ್ಯಾರಿ ದಟ್ ಟೀಮ್. ಅಂದ್ರೆ ಅವಾಗ ಆ ಟೀಮ್ ನಲ್ಲಿ ನೀನ್ ಯಾರನ್ನೇ ತೆಗಿ, ನಟರಾಜನ್ ತಗೊಂಡ್ಬಂದ್ರು,
ಎಲ್ಲರಿಗೂ ಹ್ಮ್ ಇಂಜುರಿ ಆದ್ರು, ಎಲ್ಲರಿಗೂ ಮೈ ಮೇಲ್ ಬೀಳ್ತಾ ಇತ್ತು. ಅಶ್ವಿನಿಗ್ ಬಿತ್ತು, ಪೂಜಾರಾಗ್ ಬಿತ್ತು, ಎಲ್ಲಾರ್ಗೂ ಬಿತ್ತು. ಎಷ್ಟೊಂದ್ ಜನ ಫಾರ್ಮ್ ಆಚೆ ಹೋದ್ರು, ವಾಪಸ್ ಬಂದ್ರು. ಬಟ್ ಆ ಟೀಮ್ ಇತ್ತಲ್ಲ, ಅದೊಂಥರ ಮೆಂಟಾಲಿಟಿ, ಅದೊಂಥರ ಪ್ಯೂರ್ಲಿ ಸಬ್ಜೆಕ್ಟಿವ್. ಅದನ್ನ ನಾವು ಇನ್ ಟರ್ಮ್ಸ್ ಆಫ್ ಸರ್ಟೆಂಟಿ ಹೇಳಕ್ಕಾಗಲ್ಲ. ಬಟ್ ಆ ಫೀಲಿಂಗ್ ಹ್ಮ್ ಇತ್ತು ಆ ಟೀಮ್ ನಲ್ಲಿ. ಈಗ ಸಿರಾಜ್ ಆರೋ ಆಗ್ಲಿ, ಈಗ ಸಿರಾಜುನು ಒಂಥರ ಆ ಫಿಯರ್ಸ್ನೆಸ್ ಇಲ್ಲ ಸಿರಾಜ್ನಲ್ಲೂ. ವಿಕೆಟ್ ಎಲ್ಲ ಹೌದು ಮುರ್ದ ಅವ್ನ್ ಎಲ್ಲ ಇವಾಗ ಓಕೆ, ಬಟ್ ಅಂದ್ರೆ ಹ್ಮ್ ಅಲ್ಲ, ಇವಾಗ ಸಿರಾಜ್ಗೆ ಹೆಂಗಾಗಿದೆ ಅಂತಂದ್ರೆ, ಇವಾಗ ನಾಯಿ ಬೆಕ್ಕುಗಳಿಗೆ ನ್ಯೂಟನ್ ಮಾಡಿಸ್ಬಿಟ್ರೆ ಒಂಥರ ಫುಲ್ ಲೇಜಿ ಆಗ್ಬಿಟ್ಟಿದೆ. ಕೊಹ್ಲಿ ಇಲ್ದೆ ಹೆಂಗಾಗ್ಬಿಟ್ಟಿದೆ. ಹ್ಮ್. ಆಮೇಲೆ ಈಗ ಇನ್ನೊಂದು ಅದ್ರದ್ದು ಅಬ್ಸರ್ವೇಷನ್ ನೋಡಿ. ಎಲ್ಲೋಯ್ತು ಅಂತ ಹುಡುಕ್ತಿದ್ದಾನ ಅವನು. ನಂಗಿತ್ತು ಹೌದು ಎರಡು, ಎಲ್ಲೋಯ್ತೀಗ ಅಂತ. ಇಲ್ಲ, ಇನ್ನೂ ಇನ್ನೊಂದು ಒಂದೇನಂದ್ರೆ, ಅಬ್ಸರ್ವೇಷನ್ ಏನಂದ್ರೆ, ಇವಾಗ ಹೌ ಮೆನಿ ಲೆಜೆಂಡ್ಸ್ ಆಫ್ ದ ಸ್ಪೋರ್ಟ್ ಹ್ಯಾವ್ ರಿಟೈರ್ಡ್ ಫ್ರಮ್ ಟೆಸ್ಟ್ ಇನ್ ದ ಲಾಸ್ಟ್ 5-6 months? Kohli, ಹ್ಮ್ Rohit, Ashwin. These three were pillars of the setup. Yes, okay, there is going to be a period of transition, but it is not that India doesn't have ready-made replacements for these roles. ಯಾಕಪ್ಪ ನಾವೇನ್ ಇಷ್ಟ ರಾಹುಲ್ ದ್ರಾವಿಡ್ ಅಂಡರ್ 19 ಇಂದ VVS ಲಕ್ಷ್ಮಣ್ಗೆ ಬ್ಯಾಟನ್ ಪಾಸ್ ಮಾಡಿ ಏನ್ ಮಣ್ಮುಕ್ತಿದ್ರೆ ಇಷ್ಟೊತ್ತಿಗೆ. ವಿ ಹ್ಯಾವ್ ಗ್ರೂಮ್ಡ್ ಪ್ಲೇಯರ್ಸ್ ಫಾರ್ ದ ಲಾಸ್ಟ್ 10-15 years. ಅವ್ರನ್ ಇನ್ಸ್ಟೆಡ್ ಆಫ್ ಪರ್ಸಿಸ್ಟಿಂಗ್ ವಿತ್ ದೆಮ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಗಂಭೀರ್ is trying to blood people who do not deserve a spot to the test setup. It is absolute nonsense, and I am actually glad that he's being exposed in a way. ಇವಾಗ ಹ್ಮ್ ಆಕ್ಚುಲಿ ನಾವ್ 25 ನಿಮಿಷ ಇದ್ರ ಬಗ್ಗೆನೇ ಮಾತಾಡಿದೀವಿ. ಸ್ವಲ್ಪ ನಮ್ ಪಾಯಿಂಟ್ ಬರೋಣ ಅಂತ ಅನ್ಸ್ತಿದೆ. ಇಲ್ಲ, What do you ಇದನ್ನ ನಾನು others what do you- ಸಪರೇಟ್ ಆಗಿ ಹಾಕ್ತೀನಿ. ಅಂದ್ರೆ ಇದು RCB ಇದ್ರ ಜೊತೆ ಹಾಕಲ್ಲ. ಒಳ್ಳೇದಾಯ್ತು ಹಂಗ್ ಮಾಡೋಣ, ಒಳ್ಳೇದಾಯ್ತು. ಕರೆಕ್ಟ್. ಇದನ್ನು ಬಿಕಾಸ್ ದಿಸ್ ಆಲ್ಸೋ ನೀಡ್ಸ್ ಟು ಬಿ ಡಿಸ್ಕಸ್ಡ್ ಅಂಡ್ aired in the public, ಬಿಕಾಸ್ ಅಲ್ಲ, ಏನಂದ್ರೆ ಇದು ಪೀಪಲ್ ಕೋರ್ ನೊಂದವರ ಸಂಘ ಇದು. ಫೇರ್ ಎನಫ್. ಆಮೇಲೆ ಇದೊಂಥರ ಹೆಂಗ್ ಗೊತ್ತಾ, ಈಗ ಗೌರ್ಮೆಂಟ್ ಪಾಲಿಸೀಸ್ ತರ. ಈಗ ಒಂದ್ 20 ವರ್ಷ ಒಬ್ರು ಮಾಡೋಗಿರ್ತಾರೆ, ಆಮೇಲೆ ಇನ್ಯಾವನೋ ಪಾರ್ಟಿನವನ್ ಬರ್ತಾನೆ, ಅವನ್ ಬಂದು ಎಲ್ಲ ಕಿತ್ಬಿಟ್ಟು ಸಿಸ್ಟಮ್ ಎಲ್ಲ ತೆಗೆದ್ಬಿಟ್ಟು ಕಂಪ್ಲೀಟ್ಲಿ ಚೇಂಜ್ ಮಾಡ್ಬಿಡ್ತಾನೆ. ಆ 5 ವರ್ಷದಲ್ಲಿ ಆಗಿರೋ ಡ್ಯಾಮೇಜ್ಗೆ ತಿರ್ಗಾ ಅದನ್ನ ಸರಿ ಮಾಡೋದಕ್ಕೆ ಇನ್ನೊಂದು 15 ವರ್ಷ ತಗೊಳುತ್ತೆ. ಅದೊಂಥರ ಈಗ ಅದೇ ತರ ಆಗತ್ತೆ. ಈಗ ಅಗರ್ಕರ್ನು ಅಷ್ಟೇನೆ, ಅವ್ನ್ ಸೆಲೆಕ್ಷನ್ ಅಲ್ಲಿ ಸೆನ್ಸೇ ಇಲ್ಲ. ಪ್ಲಸ್ ನನ್ಗೇನ್ ಅನ್ಸ್ತಿರೋದು ಅಂದ್ರೆ, ಈಗ ನಮ್ ಮೋ ಬೊಬಾಟ್ ತಗೊಳ್ಳಿ, ಅವನೇನೆ ಬೇಕಾದ್ರೆ ಜಾಸ್ತಿ ಮ್ಯಾಚ್ ನೋಡಿರ್ತಾನೆ. ಈಗ ಅವನು ನೆಕ್ಸ್ಟ್ ಲೆವೆಲ್ ಕ್ರೇಜಿ. ಅವನು ಅಷ್ಟು ಕಷ್ಟಪಡೋಷ್ಟು ಜೀವನದಲ್ಲಿ ಬೇಕಾಗಿಲ್ಲ. ಬಟ್ ಅಂದ್ರೂ ಈ ಅದು ಒಂಥರ ಗ್ರೇಟ್ ಪಾಯಿಂಟ್ ಅದು. ಈಗ ಅಗರ್ಕರ್ ಹೆಂಗೆ ಅಂದ್ರೆ ಒಂಥರ ಡೆಸ್ಕ್ ಜಾಬ್ ತರ, AC ರೂಮ್ ನಲ್ಲಿ ಕೂತ್ಕೊಳ್ಳೋದು, ಒಂದಷ್ಟು ಜನ ರಿಪೋರ್ಟ್ ಬರ್ದಿರ್ತಾರ, ಒಂದ್ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಯಾವನೋ ಹೇಳ್ತಾನೆ, ಆ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮೇಲೆ ಇವ್ರು ಕೂತ್ಕೊಂಡು ಇವನನ್ ಮಾಡೋಣ ಆ ತರ ವರ್ಕೌಟ್ ಆಗಲ್ಲ ಅದು. ನಂದು ರ್ಯಾಂಟ್ ಏನಂದ್ರೆ, ಫಸ್ಟ್ ಆಫ್ ಆಲ್ ಗಂಭೀರದು ರೆಕಾರ್ಡ್ ನೋಡೋಣ. ಅಪ್ ಟು ಟುಡೇ ಇವತ್ತು ಏನಾಗಿದೆ ಅಂತಂದ್ರೆ, ಇವತ್ತು ಫಸ್ಟ್ ಟೆಸ್ಟ್ ಸೌತ್ ಆಫ್ರಿಕಾ ಮೇಲೆ ಸೋತಿದೀವಿ. ಆಸ್ ಆಫ್ ಟುಡೇ ಗಂಭೀರ್ ರೆಕಾರ್ಡ್ ODIs ಅಲ್ಲಿ 14 ಮ್ಯಾಚಸ್ ಪ್ಲೇಡ್, 9 won and 4 lost, ವಿಚ್ ಇಸ್ ಫೇರ್ ಎನಫ್. ಇನ್ನ 15 ಮ್ಯಾಚ್ ಆಗಿಲ್ಲ, ಕಾಂಟ್ ಜಡ್ಜ್. ಅದೇ T20 ನಲ್ಲಿ ಹಿ ಡನ್ ರಿಯಲಿ ವೆಲ್ ಆಕ್ಚುಲಿ. 22 ಮ್ಯಾಚಸ್ ಅಲ್ಲಿ 21 and 2 lost. ಯಾಕಂದ್ರೆ IPL ಪ್ಲೇಯರ್ಸ್ ಆಡಿಸ್ತಿರೋದು, ದೇ ನೋ ಹೌ ಟು ಪ್ಲೇ ದ ಫಾರ್ಮ್ಯಾಟ್, ಗೆಲ್ತಾನೆ ಆಬ್ವಿಯಸ್ಲಿ. ಆನ್ ಟಾಪ್ ಆಫ್ ದಟ್ ಅದ್ರಲ್ಲಿ ಮಧ್ಯದಲ್ಲಿ ಶ್ರೀಲಂಕಾ ಮೇಲೆ, ಆಮೇಲಿಂದ ಅಫ್ಘಾನಿಸ್ತಾನ ಮೇಲೆ ಎಲ್ಲ ಆಡಿದ್ದಾರೆ. ಸೊ ಅದನ್ನ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತಗೋಬೇಕು ಅಂತ ಗೊತ್ತಿಲ್ಲ ನನಗೆ. ಬಟ್ ಅದೇ ಟೆಸ್ಟ್ ಮ್ಯಾಚಸ್ ಬಂತು ಅಂದ್ರೆ ರೆಕಾರ್ಡ್ 18 ಮ್ಯಾಚಸ್ ಪ್ಲೇಡ್, 7 won and 9 lost. ಗೆದ್ದಿರೋದಕ್ಕಿಂತ ಜಾಸ್ತಿ ಸೋತಿದ್ದಾನೆ, ಜಾಸ್ತಿ ಮ್ಯಾಚಸ್. ಅಂಡ್ ಆನ್ ಟಾಪ್ ಆಫ್ ದಟ್ ಇದ್ರ ಮಧ್ಯದಲ್ಲಿ ಒಂದ್ 3-0 ವೈಟ್ ವಾಶ್ ಎಟ್ ಹೋಮ್ ಟು ನ್ಯೂಜಿಲೆಂಡ್. ಆಮೇಲಿಂದ ಬಾರ್ಡರ್ ಗವಾಸ್ಕರ್ ಟ್ರೋಫಿಲ್ 3 ಮ್ಯಾಚ್ ಸೋತಿರೋದು, ವಿಚ್ ಹಸ್ ನಾಟ್ ಹ್ಯಾಪನ್ ಇನ್ ದ ಪಾಸ್ಟ್ 2 editions ಬಿಫೋರ್ ವಾಟ್ ಎವರ್ ದಿಸ್ ಗೈ ಡಿಡ್. ಪ್ಲಸ್ ನಾವು T20 ಆಮೇಲಿಂದ ತಗೊಳ್ಳೇಬಾರ್ದು ಅಂತಾರೆ, ನಮ್ಮ ಹತ್ರ ಚೀಟ್ ಕೋಡ್ಸ್ ಇದಾರೆ. ಆಬ್ವಿಯಸ್ಲಿ ಆಮೇಲಿಂದ ಅದಕ್ಕಾದ್ರೂ ಮನೇಲೆ ಆಡಿರೋದು ಎಲ್ಲದನ್ನು. ಆಮೇಲಿಂದ ಆನ್ ಟಾಪ್ ಆಫ್ ದಟ್ ಈಗ ಸಾಯಿ ಸುದರ್ಶನ್ ನಂಬರ್ 3 ಆ ಡಿಬೇಟ್ ಬಂತು ಅಂತಂದ್ರೆ, ಲಾಸ್ಟ್ ಟೈಮ್ ಇಂಡಿಯಾ ಹ್ಯಾಡ್ ಅ ಬ್ಯಾಡ್ ನಂಬರ್ 3, ಇಂಡಿಯನ್ ಟೀಮ್ ವಾಸ್ ಇನ್ ದ ಟ್ರೆಂಚಸ್. ಯಾಕಂದ್ರೆ ದ್ರಾವಿಡ್ಗಿಂತ ಮುಂಚೆ ಯಾರಿದ್ರು ನಂಬರ್ 3 ಸೆಟಲ್ಡ್ ಆಗಿರೋರು? ಯಾರು ಇರ್ಲಿಲ್ಲ. ಒಂದೊಂದ್ ಮ್ಯಾಚ್ ಇರ್ಫಾನ್ ಪಠಾನ್ ಎಲ್ಲ ಬರ್ತಿದ್ದ ಓಪನಿಂಗ್, ನಂಗೆ ಜ್ಞಾಪಕ ಇದ್ರೆ. ನಾನು ಅವಾಗ ತುಂಬಾ ಚಿಕ್ಕವನಿದ್ದೆ, ನಮ್ಗೇನು ಅರ್ಥನೂ ಆಗ್ತಿಲ್ಲ. ಇರ್ಫಾನ್ ಆನ್ ಪಠಾನ್ ಟಾಪ್ ಆಫ್ ದಟ್, ಓಪನಿಂಗ್ ಬ್ಯಾಟಿಂಗ್. ಸೀರಿಯಸ್ ಆಗಿ ಇರ್ಫಾನ್ ಪಠಾನ್ ವಾಸ್ ಓಪನಿಂಗ್ ದ ಬ್ಯಾಟಿಂಗ್ ಫಾರ್ ಟೆಸ್ಟ್ ಕ್ರಿಕೆಟ್ ಇನ್ ಇಂಡಿಯಾ ಅಟ್ ಒನ್ ಪಾಯಿಂಟ್. ಅದೇ ತರನೇ ವಾಷಿಂಗ್ಟನ್ ಸುಂದರ್ ಆಗ್ತಿರೋದು. ಹ್ಮ್
ನಾಟ್ ಓನ್ಲಿ ಅದು ಇವನ್ ವಾಷಿಂಗ್ಟನ್ ಹೆಂಗ್ ಸುಂದರ್ ಗೊತ್ತಾ ಅಲ್ಲಿ ಇದು. ನೋಡ್ತು ಅಂದ್ರೆ ಇವಾಗ ಹ. ಕರುಣ್ ನಾಯರ್ ನಂಬರ್ 3 ಆಡಿಸ್ತಿದ್ರು, KL ರಾಹುಲ್ ನಂಬರ್ 3 ಆಡಿಸಿದ್ರು, ಶುಭ್ಮನ್ ಗಿಲ್ ನಂಬರ್ 3 ಆಡಿಸಿದ್ರು. ಇವಾಗ ವಾಷಿಂಗ್ಟನ್ ಸುಂದರ್ ನಂಬರ್ 3 ಆಡಿಸ್ತಿದ್ದಾರೆ. ಇವಾಗ IPL ಬಂದ್ಬಿಟ್ಟು ಎಲ್ಲ ಫ್ಲೂಯಿಡ್ ಬ್ಯಾಟಿಂಗ್ ಆರ್ಡರ್, ಫ್ಲೂಯಿಡ್ ಬೌಲಿಂಗ್ ಆರ್ಡರ್, ಏನೇನೋ ಬಾಯಿಗೆ ಬಂದಿದ್ದ ಟರ್ಮ್ಸ್ ಎಲ್ಲ ತಗೊಂಡ್ಬಂದ್ಬಿಟ್ಟು ಓವರ್ ಟೆಸ್ಟ್ ಕ್ರಿಕೆಟ್ ಇಸ್ ಒನ್ ಬೈ ಇಂಡಿವಿಜುವಲ್ಸ್ ಅಂತ ಇದೆಯಲ್ಲ, ಅದನ್ನೇ ಹಾಳು ಮಾಡ್ಬಿಟ್ಟಿದ್ದಾನೆ ಇವನು. ಹ್ಮ್ ಆನ್ ಟಾಪ್ ಆಫ್ ದಟ್, ಈಗ ಅದೇ ಕೊಹ್ಲಿ ಇರ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಎಷ್ಟಿತ್ತು ನಮ್ ಟೀಮಲ್ಲಿ. ಬಿಫೋರ್ ಕೊಹ್ಲಿ ಯಾರ್ಯಾರಿದ್ರು? ಪುಜಾರ ಇದ್ದ ಆಗ್ಲೇ, ಅಂದ್ರೆ ಬಿಫೋರ್ ಕೊಹ್ಲಿ ಬಿಕೇಮ್ ಕ್ಯಾಪ್ಟನ್, ಪುಜಾರ ವಾಸ್ ಆಲ್ರೆಡಿ ದೇರ್, ರಹಾನೆ ವಾಸ್ ಆಲ್ರೆಡಿ ದೇರ್, ಅಶ್ವಿನ್ ವಾಸ್ ಆಲ್ರೆಡಿ ದೇರ್, ಉಮೇಶ್ ಯಾದವ್, ಇಶಾಂತ್ ಶರ್ಮಾ ವರ್ ಆಲ್ರೆಡಿ ದೇರ್. ಇವಾಗ ಗಿಲ್ಗೆ ಹೂ ಕ್ಯಾನ್ ಈ ರಿಲೈ ಆನ್? ಆತರ ಅವನ್ ಜೊತೆನೆ ಬೆಳ್ಕೊಂಡ್ ಆಡಿರೋರು ಯಾರು ಇಲ್ಲ. ಒಂದ್ ಲೆವೆಲ್ ಜೈಸ್ವಾಲ್, ಬಟ್ ಇಟ್ಸ್ ಓನ್ಲಿ ಬಿನ್ 2 years ನೋಡ್ತು ಅಂದ್ರೆ. ಪ್ಲಸ್ ನಂಗೆ ಆಮೇಲಿಂದ ಈ ಇನ್ನೊಂದೇನ್ ಬೇಜಾರ. ಹಾ ಸರಿ. ಗಂಭೀರ್ ಶೆಡ್ಯೂಲ್ನು ಅಷ್ಟೇನೆ. ಅವನ್ ಶೆಡ್ಯೂಲ್ ಮಾಡಿಸ್ಕೊಂಡ್ರ ಇದೆಲ್ಲಾನು ಟೂರ್ಗಳೆಲ್ಲಾನು ಈ ಸ್ಟ್ರೈಟ್ ಅವೇ ಥ್ರೋನ್ ದೀಸ್ ಯಂಗ್ಸ್ಟರ್ಸ್ ಟು ದ ವುಲ್ಸ್. ಹಂಗ್ ನೋಡ್ತು ಅಂತಂದ್ರೆ ಆಸ್ಟ್ರೇಲಿಯಾ ಅವೇ, ಇಂಗ್ಲೆಂಡ್ ಅವೇ, ಆಮೇಲಿಂದ ನ್ಯೂಜಿಲೆಂಡ್ ಅಟ್ ಹೋಮ್. ಅದು ಆಕ್ಚುಲಿ ಅದು ಕಷ್ಟನೇ ನೋಡ್ತು ಅಂತಂದ್ರೆ, ಫುಲ್ ಇನ್ಎಕ್ಸ್ಪೀರಿಯನ್ಸ್ ಟೀಮ್ ಆಡಂಗಿದ್ರೆ. ಅದೇ ನೀವು ಕೊಹ್ಲಿ ಫಸ್ಟ್ 4 ಸೀರೀಸ್ ನೋಡ್ತು ಅಂತಂದ್ರೆ, ಬಾಂಗ್ಲಾದೇಶ್ ಅವೇ 1 ಮ್ಯಾಚ್, ಆಮೇಲಿಂದ ಶ್ರೀಲಂಕಾ ಅವೇ, ಸೌತ್ ಆಫ್ರಿಕಾ ಅಟ್ ಹೋಮ್. ದೋಸ್ ವರ್ ಇಸ್ ಫಸ್ಟ್ 3 ಟೆಸ್ಟ್ ಸೀರೀಸ್ ಅಸ್ ಕ್ಯಾಪ್ಟನ್. ಅಂದ್ರೆ ಫುಲ್ ಟರ್ಮ್ 1 ಮ್ಯಾಚ್ ಆಸ್ಟ್ರೇಲಿಯಾ ಬಿಟ್ಬೋಣ. ಸೊ ಅವನ್ಗ ಆ ಟೀಮ್ ಮೌಲ್ಡ್ ಮಾಡಕ್ ಟೈಮ್ ಇತ್ತು ಅಟ್ಲೀಸ್ಟ್. ಆಮೇಲಿಂದ ಅವಂಗ್ ರೀಪ್ಲೇಸ್ಮೆಂಟ್ಸ್ ಎಷ್ಟ್ ನೀಟಾಗಿ ಫೇಸ್ ಔಟ್ ಆಗಿ ಹೊಸೊಬ್ರನ್ನ ತಗೊಂಡ್ರು ಆ ಫೇಸ್ ಅಲ್ಲಿ. ಯಾಕಂದ್ರೆ ಇನ್ ದ ಬಿಗಿನಿಂಗ್ ಧೋನಿ ಹೋದ್ಮೇಲೆ ಇದ್ದಿದ್ದು ಕೀಪರ್ ನನ್ಗೆ ವೃದ್ಧಿಮಾನ್ ಸಹ. ಆಮೇಲೆ ಸ್ಲೋಲಿ ಸಹ ಹೋಗ್ಬಿಟ್ಟು ನಮನ್ ಓಜಾ ಬಂದ 2 ಮ್ಯಾಚ್ಗೆ. ಅವನು ಹೋಗ್ಬಿಟ್ಟು ಪಾರ್ಥಿವ್ ಪಟೇಲ್ ಬಂದ. ಪಾರ್ಥಿವ್ ಪಟೇಲ್ ಆದ್ಮೇಲಿಂದ ರಿಷಬ್ ಪಂತ್ ಬಂದಿದ್ದ ಆಕ್ಚುಲಿ. ಹ್ಮ್ ಅಟ್ ಒನ್ ಪಾಯಿಂಟ್ ಲಿಟರಲಿ ಗೌತಮ್ ಗಂಭೀರ್ನೆಲ್ಲ ವಾಪಸ್ ಕರ್ಕೊಂಡ್ ಬಂದ್ವಿ ನ್ಯೂಜಿಲೆಂಡ್ ಮೇಲೆ ರಿಟೈರ್ಮೆಂಟ್ ಇಂದ. ಸೀರಿಯಸ್ ಆಗಿ ಆಗಿರೋದು ಇದು. ಯಾಕಂದ್ರೆ ನಮ್ ಸೆಟಲ್ಡ್ ಆಗಿ ಯಾರು ಸಿಗ್ಲಿಲ್ಲ ಆ ಟೈಮಲ್ಲಿ. ವಿ ವಾಂಟೆಡ್ ಎಕ್ಸ್ಪೀರಿಯನ್ಸ್. ಆತರ ಎಕ್ಸ್ಪೀರಿಯನ್ಸ್ ಯಾರಿದ್ದಾರೆ ಇವಾಗ ಕರ್ಕೊಂಬರಕ್ ಇವ್ರಿಗೆ? ದೇ ಬಾಟ್ ಕರುಣ್ ನಾಯರ್, ದೇ ಪ್ಲೇಡ್ ಹಿಮ್ ಫಾರ್ 2 matches and they benched him again. What's the point? ಹ್ಮ್ ಪ್ಲಸ್ ಅಲ್ಲ ಗುರು, ಅಶ್ವಿನ್ ನಿಂಗೆ ನ ಅವರು ಎಕ್ಸ್ಪೀರಿಯನ್ಸ್ ನೋಡ್ಬೇಕು. ತಪ್ಕೊಂಡ್ ಇಟ್ಕೋಬೇಕಾಗಿತ್ತು. ಅಲ್ಲ, ನೀನ್ ಎಕ್ಸ್ಪೀರಿಯನ್ಸ್ ಅಂತೀಯಲ್ಲ, ಜಸ್ಟ್ ಡಿಪ್ ಇನ್ ಟು ದ ರಂಜಿ ಸಿಸ್ಟಮ್ ಮ್ಯಾನ್. ಇವಾಗ ನೋಡಿ, ಜಲಜ್ ಸಕ್ಸೇನಾ, ವೆಟರನ್ ಆಫ್ ಐ ಡೋಂಟ್ ನೋ ಹೌ ಮೆನಿ ರಂಜಿ ಮ್ಯಾಚಸ್, ಎವ್ರಿ ಸೀಸನ್ ಬರ್ತಾನೆ, 50 ರಂಜಿ ವಿಕೆಟ್ಸ್ ಎತ್ತಾನೆ. 1,000 ಅಲ್ಲ, 500-600 ರನ್ಸ್ ಹೊಡಿತಾನೆ. He is a Ranji veteran. He has played in home conditions ever since he was born. ಅಂತವ್ರನ್ನ ಯಾಕೆ, ವೈ ಡೋಂಟ್ ಯು ಯೂಸ್ ದೋಸ್ ಪೀಪಲ್ ಫಾರ್ ಅ ಪೀರಿಯಡ್ ಆಫ್ ಟ್ರಾನ್ಸಿಷನ್? ಅಂಡ್ ಇನ್ನೊಂದ್ ಏನ್ ಹೇಳ್ದೆ ಅಂದ್ರೆ, ಇವಾಗ ಎಸ್ ಐ ಅಂಡರ್ಸ್ಟ್ಯಾಂಡ್, ಐ ಅಗ್ರಿ ದಟ್ ಈಗ ಗಿಲ್ ಡಿಡ್ ನಾಟ್ ಹ್ಯಾವ್ ಪೀಪಲ್ ಅರೌಂಡ್ ಹಿಮ್ ಟು ಏನ್ ಹೇಳ್ತಾರೆ, ಅವನ ಜೊತೆ ಆಡೋರು ಜಾಸ್ತಿ ಇಲ್ಲ ಅಂತ ಒಪ್ಕೋತೀನಿ. ಹೌದು, ಇವಾಗ ಇವನ್ ಇಫ್ ಯು ಆಡ್ ಪೀಪಲ್ ಲೈಕ್ ಅಕ್ಷರ್ ಪಟೇಲ್, ಸಿರಾಜ್, ದೇ ವರ್ ಆಲ್ ಲಿಟಲ್ ಸೀನಿಯರ್ ಟು ಹಿಮ್. Then the question goes, why did you give Gill the captaincy when there are more deserving, more experienced candidates around? Is Gill a good Exactly. captain ಇವಾಗ on? let us say Ashwin took over as an interim captain, just like Kumble did after Dravid. ಅದೇ ಆಯ್ತಾ? ಅದೇ ನೋ ಒನ್ ವುಡ್ ಹ್ಯಾವ್ ಬ್ಯಾಟೆಡ್ ಅನ್ ಐ, ಅಂಡ್ ಅಶ್ವಿನ್ ಇನ್ನೂ ಆಡ್ತಿದ್ದವ 100% ಇನ್ನೂ ಆಡ್ತಿದ್ದ ಗ್ಯಾರಂಟಿ. ಟೀಮ್ಗೆ. ಹೌದು, ಆಲ್ಮೋಸ್ಟ್ ಅವ್ನು ಇನ್ನೂ 100 ಈ ವಿಕೆಟ್ ಟೈಮಲ್ಲಿ ತಗೋಬೋದಿತ್ತು ಅವನ್ ಕ್ಯಾಪ್ಟನ್ ಆಗಿರೋ ಟೈಮಲ್ಲಿ. ಇವಾಗ ಇನ್ನೊಂದು ಹೇಳ್ತೀನಿ, ದಿಸ್ ಇಸ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಜಡೇಜಾ ವಿಲ್ ರಿಟೈರ್ ಫ್ರಮ್ ಟೆಸ್ಟ್ ಬಿಫೋರ್ 2027 end. And it again is because of the frustration which is arisen because of ಇವಾಗ too many opinions but only one person who is calling the shots. ಮುಂಚೆ ಏನಂದ್ರೆ, when Kumble was the coach, when Dravid was the coach, even when Shastri was the coach to some extent, ಎಲ್ಲಾರ ಮಾತ್ ಕೇಳಿ he would come to an informed decision. ಇವಾಗ ಓಕೆ, ಇವನ್ ಈ ತರ ಹೇಳ್ತಾನೆ, ನಮ್ ಕ್ಯಾಪ್ಟನ್ ಈ ತರ ಹೇಳ್ತಾನೆ, ಎಲ್ಲದನ್ನು ಕನ್ಸಿಡರ್ ಮಾಡೇ ಅವ್ನ್ ಡಿಸಿಷನ್ ತಗೋತಿದ್ದ. ಇವಾಗ ಗಂಭೀರ್ ಹಂಗಲ್ಲ. 1,000 ಜನ ಬಂದ್ ಹೇಳಿದ್ರು, ಗುರು ನೀನ್ ಈ ತರ, ನೀನ್ ಇವನನ್ನ ಆಡ್ಸ್ಬೇಡ ಅಂದ್ರೆ, ಇಲ್ಲ, ನಾನ್ ಈಗೋನೇ ಜಾಸ್ತಿ ಹೆಚ್ಚು, ನಾನ್ ಇವನನ್ನೇ ಆಡಿಸ್ತೀನಿ, ನಾನ್ ಫೇಲ್ ಆದ್ರೂ ಪರವಾಗಿಲ್ಲ, ಇವನನ್ನೇ ಆಡಿಸ್ತೀನಿ ಅನ್ಕೊಂಡು ಅವ್ನ್ ಆಡ್ತೀಯಾನ ಇವಾಗ. ವಿಚ್ ಇಸ್ ದ ಬಿಗ್ಗೆಸ್ಟ್ ಕಾಸ್ ಆಫ್ ದ ಡೌನ್ಫಾಲ್ ರೈಟ್ ನೌ. there is nothing worse than that in my opinion, and it is all ego clash which is happening in the highest level. It is never it atara aglebardu. It is a competitive sport, and in India it is more than, it is a religion. People live, breathe and die cricket. ಅದನ್ನ ನೋಡಲ್ಲ ಇವನು. ಅದಕ್ಕೆಲ್ಲಾದನ್ನು ನಾನ್ ಒಬ್ನೇ ಹೆಚ್ಚು ಅನ್ಕೊಂಡು ಓಡಾಡೋದು ಇವನು ನಂಗೆ ಆಗ್ತಿಲ್ಲ. And it is not me, it is a billion people who are calling for his head for the right reasons.
And moreover, it is your responsibility as a coach to ensure a smooth transition, not to cause more turbulence. ಇವಾಗ ಏನ್ ಕೊಹ್ಲಿ ಅಂಡ್ ರೋಹಿತ್ ಅವ್ನ್ ಕೇಳದ್ಮೇಲೆ ರಂಜಿ ಆಡಿ ಆದ್ಮೇಲೆ ಆಡಿದ್ರು ತಾನೆ. ಅವ್ರೇನ್ ದೇವರ್ ರೆಡಿ ಟು ಪ್ಲೇ ಗ್ರೈಂಡ್ ಔಟ್ ಇನ್ ಡೊಮೆಸ್ಟಿಕ್ ಕ್ರಿಕೆಟ್ ಅಂಡ್ ದೆನ್ ಕಮ್ ಬ್ಯಾಕ್ ಟು ದ ಟೆಸ್ಟ್ ಸೆಟಪ್. ಆದ್ರೂ ಗಂಭೀರ್ ಆಗಿಲ್ಲ. ಅವನೇನೋ ಕೊಹ್ಲಿ ಒನ್ ಮ್ಯಾಚ್ ಡಕ್ ಆದ ಅಂತ ಈಗ ಡಿಸರ್ವ್ಡ್. ಅವ್ನ್ ಸ್ವಲ್ಪ ಪುಷ್ ಮಾಡ್ದ ಕೊಹ್ಲಿಗೆ, ದಿ ಆಸ್ಟ್ರೇಲಿಯಾ ಸೀರೀಸ್ ಇಸ್ ಯೋರ್ ಲಾಸ್ಟ್ ಸೀರೀಸ್ ಅಂತ ಏನೋ ಹೇಳ್ದ. ಅದಕ್ಕೆ ಸ್ವಲ್ಪ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಾವು ಐ ವಾಸ್ ಲುಕಿಂಗ್ ಬ್ಯಾಕ್ ಅಟ್ ಇವಾಗ ಆ ಸೀರೀಸ್ ಅಲ್ಲಿ ಆಗಿದ್ದೆಲ್ಲ ಇನ್ಸಿಡೆಂಟ್ಸ್ ನೋಡಿದ್ರೆ there can be a timeline, very realistically there can be a timeline where Kohli did not score that 100 in Adelaide, but Kohli scored a few 50s consistently across the series, and he is still playing test cricket now. It is a valid thing which I can say, because that way both ಅದು ಆತರ ಥ್ರೋನ್ ಟು ದ wolves ತರಾನು ಆಗ್ತಿತ್ತಿಲ್ಲ, because we would have still had characters who have been there and done that for 3-4 tours, and we would still have a few legends of the present day still playing at the highest level. Because anyone can close their eyes, anyone can tell that Kohli stepping down from captaincy was his own decision. That is not wrong. But Kohli being pushed to retirement was not his own decision. There were a lot of factors which led him to take that step. And one of the top 3 factors, probably the second factor on the ladder is the presence of Gautam Gambhir. ಅಷ್ಟೇ ಹೇಳೋದು ನಾನು. ಇನ್ನೊಂದು ಮೇಜರ್ ಚೇಂಜ್ ನನ್ಗೇನ್ ಕಾಣಿಸ್ತಿರೋದು ಅಂದ್ರೆ ಆಡಿಯನ್ಸ್ ಅಂಡ್ ಐ ಥಿಂಕ್ ಈವನ್ ದ ಡಿಸಿಷನ್ ಮೇಕಿಂಗ್ ಬಾಡಿ, ಅವ್ರೊಂಥರ ಪ್ರಾಮಿನೆನ್ಸ್ ಎಲ್ಲಾನು T20 ಆಮೇಲೆ ODIಗೆ ಹೋಗ್ತದೆ. ಮೇನ್ಲಿ T20, ಆಮೇಲೆ ಸೆಕೆಂಡ್ ಇಸ್ ODI, ಥರ್ಡ್ ಇಸ್ ಟೆಸ್ಟ್. ಬಟ್ ಇಂಡಿಯನ್ ಕ್ರಿಕೆಟ್ ಯಾವಾಗ್ಲೂ ಫೌಂಡೇಶನ್ ಟೆಸ್ಟ್, ಫಸ್ಟ್ ಟೆಸ್ಟೇನೆ. ಎಲ್ಲರೂ ಒದ್ದಾಡ್ತಾ ಇದ್ದಿದ್ದು ಟೆಸ್ಟೇನೆ. ನಾವು ಒಂಥರ ಆಸ್ ಎ ನೇಷನ್ ನಮ್ ಹೋಲ್ ಅಂದ್ರೆ ಏನ್ ಪ್ರೈಡ್ ಇದ್ದಿದ್ದು ನಮ್ ಟೆಸ್ಟ್ ಟೀಮ್ ಮೇಲೆನೆ. 83 ನಲ್ಲಿ ವರ್ಲ್ಡ್ ಕಪ್ ಗೆದ್ವಿ, 2011 ನಲ್ಲಿ ವರ್ಲ್ಡ್ ಕಪ್ ಗೆದ್ವಿ. ಬಟ್ ನಮ್ ಒಂಥರ ಈಗ ಯಾರು ಇಂಡಿಯನ್ ಕ್ರಿಕೆಟ್ ಫ್ಯಾನ್ ನ ಹೋಗಿ ನಿನ್ಗೆ ಅವ್ರದ್ದು ನಿಜವಾಗ್ಲೂ ನರ್ವ್ ಟಚ್ ಮಾಡ್ಬೇಕು ಅಂದ್ರೆ ನಮ್ ಟೆಸ್ಟ್ ಟೀಮ್ ಬಗ್ಗೆ T20 ODI ಎಲ್ಲ ಬಿಟ್ಬಿಡ್ತಾರೆ, ಏನೋ ಹಾಳಾಗೋಗ್ಲಿ ಅಂತ ಬಿಡ್ಬೋದು. ಬಟ್ ಈಗ ನಮ್ಮ ಅಪ್ಪನ್ ಏಜ್ನವರು ಅಥವಾ ನಮ್ಮ ಅಣ್ಣನ ಏಜ್ನವರು ಅವ್ರು ಎಲ್ಲಾರು ಟೆಸ್ಟ್ ಟೀಮ್ ಮೇಲೆನೆ ಅವ್ರಿಗೆ ಪ್ರಾಪರ್ ಪ್ಯಾಷನ್ ಇರೋದು. ಈಗ ನೋಡಿದ್ರೆ ಈಗ ಒಂಥರ ಹೆಂಗೆ ಅಂದ್ರೆ ಟೆಸ್ಟ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ. ಟೆಸ್ಟ್ ನ ಅಷ್ಟೊಂದು ಸೀರಿಯಸ್ ಆಗಿ ತಗೋತಿಲ್ಲ. ಆಮೇಲೆ ಟೆಸ್ಟ್ ನಲ್ಲಿ ಆಡ್ಸಲ್ಲ ಬೇಕಾರೆ, ಬಟ್ ODI T20 ನಲ್ಲಿ ಆಡಿಸ್ತಾರೆ. ಆ ತರ ಒಂದ್ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ. ಐ ಥಿಂಕ್ ಗೌತಮ್ ಗಂಭೀರ್ ಇಸ್ ಒನ್ ಆಫ್ ದ ಮೇನ್ ಪೀಪಲ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಚೇಂಜ್ ಅಂತ ನಂಗೆ ಅನ್ಸುತ್ತೆ. ಅವ್ನು ಹೇಳ್ಬೋದು, ಬಾಯಲ್ಲಿ ಹೇಳ್ತಾನ ಅವನು ಟೆಸ್ಟನೇ ಇದು ಟೆಸ್ಟ್ ಅದು ಅಂತೆಲ್ಲ. ಬಟ್ ಅವನ್ ಕೆರಿಯರ್ ನಲ್ಲೂ ಅವ್ನು ಯಾವತ್ತೂ ಟೆಸ್ಟ್ ನಲ್ಲಿ ಚೆನ್ನಾಗ್ ಆಡಿಲ್ಲ. ಈಗ್ಲೂನು ಅಷ್ಟೇ ಅವನ್ ಮೇನ್ ಫೋಕಸ್ ಇರೋದು ಇದ್ರ ಮೇಲೆ. ಅವನ್ ಟೆಸ್ಟ್ ನಲ್ಲೂ ಒಂದು ಫಿಲಾಸಫಿ ಎಲ್ಲಾನು ವೈಟ್ ಬಾಲ್ ಕ್ರಿಕೆಟ್ ಬೇಸ್ಡ್ ಇದೆ ಆಲ್ಮೋಸ್ಟ್ ಎಲ್ಲ. ಅವನೇನಂದ್ರೆ he does not think like a test cricketer. All the other coaches we had, Dravid thinks like a test cricketer, Shastri thinks like a test cricketer, because they have played at least 200 tests. They know how much grind it takes. They know each situation ಅವರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಆಡಿದ್ದಾರೆ, ಕೋಚ್ ಮಾಡಿದ್ದಾರೆ. ಇಂಡಿಯಾ ಕೋಚ್ ಆಗೋ ಮುಂಚೆ there used to be a rigorous process. ನೀನ್ ಫಸ್ಟ್ ಇಂಡಿಯಾ A ಕೋಚ್ ಆಗು, ಇಂಡಿಯಾ ಅಂಡರ್-19 ಕೋಚ್ ಆಗು, or you are someone exceptional like a Kumble or you're a former captain, ಅದು ಬಿಡು, or you're a former captain of the national team. ಇವಾಗ ಕುಂಬ್ಳೆ, ರವಿ ಶಾಸ್ತ್ರಿ ಯೂಸ್ ಟು ಕ್ಯಾಪ್ಟನ್ ದ ಟೀಮ್, ಸೊ ಅದನ್ನ ಟ್ರಾನ್ಸ್ಲೇಟ್ ಮಾಡೋಕ್ ಕೋಚ್ ಆಗುತ್ತೆ. ಈ ಗಂಭೀರ್ ಒಂದ್ IPL ಗೆದ್ದೆ ಅಂತ ಫುಲ್ ಜೋಶ್ ಅಲ್ಲಿ ಅವನನ್ನ ಅವತ್ತಿಂದ ನಮ್ ಡೌನ್ ಫಾಲ್ ಸ್ಟಾರ್ಟೆಡ್. ಹಂಗೆ ನೋಡ್ಬೇಕು ಅಂದ್ರೆ ಅಂಟಿಲ್ ದಟ್ ಪಾಯಿಂಟ್, ಆ ಒಂದು ವರ್ಲ್ಡ್ ಕಪ್ ಫೈನಲ್ ಇಫ್ 1 inch ಆ ಟ್ರಾವಿಸ್ ಹೆಡ್ ಬ್ಯಾಟ್ ಎಡ್ಜ್ ಕ್ಯಾಚ್ ಆಗಿದ್ರೆ, ದಟ್ ವುಡ್ ಹ್ಯಾವ್ ಬೀನ್ the perfect peak for Indian cricket. ಆ ಲೆವೆಲ್ ಅಲ್ಲಿ ನಮ್ಮನ್ನ ಯಾರನ್ನೂ ಸೋಲ್ಸಕ್ ಆಗ್ತಿಲ್ಲ. All the players were happy, the management was happy, the fans were absolutely delighted. That one match, if that one match would have gone our way, ಇವಾಗ ಏನೋ if buts and maybes ಗಂತಾನೆ ಬರ್ಬೋದು. But there is still the second completely preventable disaster was naming Gautam Gambhir as head coach, and head coach for all 3 formats. ಓಕೆ, IPL ಗೆದ್ದ, ಅವನನ್ನ ವೈಟ್ ಬಾಲ್ ಕೋಚ್ ಮಾಡಿ ಪರವಾಗಿಲ್ಲ, ಖುಷಿಯಾಗಿರ್ತಾರೆ, ನಾವು ಖುಷಿಯಾಗಿರ್ತೀವಿ. ಲಕ್ಷ್ಮಣನ್ ಕರ್ಕೊಂಬನ್ನಿ ರೆಡ್ ಬಾಲ್ಗೆ.
Lakshman has played so many more tests than Gambhir, and Lakshman was a stalwart of the format. Lakshman grew up. ಅವ್ನು ಫಸ್ಟ್ ಆಡಿದ್ದೆ ಟೆಸ್ಟ್ ಕ್ರಿಕೆಟ್, ಆದ್ಮೇಲೆ ವೈಟ್ ಬಾಲ್ ಆಡಿದ್ರು. ಈ ಗಂಭೀರ್ ಎಲ್ಲ ಫಸ್ಟ್ ವೈಟ್ ಬಾಲ್ ಆಡಿ ನಂಗ್ ಬರುದೇ ಸ್ಲಾಗ್ ಮಾಡೋದು, ನಂಗ್ ಬರುದೇ ಲಾಫ್ಟ್ ಮಾಡಿ ಆಡಕ್ಕೆ ಅನ್ಕೊಂಡು ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಆಡ್ಕೊಂಡ್ ಬಂದ್ರು. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ರಾಂಗ್. ಇಟ್ ಇಸ್ ಅ time that we are in right now that lot of people are prioritizing white ball. But if you want test cricket to continue its prominence, you need to have proper test cricket people who stand up for test cricket as your characters who are bringing the game forward. Gambhir is not one of those people. Lloyd ಹೇಳ್ತಾನಲ್ಲ, ರೂಬಿಶ್, ಪ್ರಾಪರ್ ರೂಬಿಶ್ ಪ್ಲೇಯರ್ ಅವನು, ಇನ್ನೇನಷ್ಟೇ. ಇನ್ನೂ ಒಂದೇನಂದ್ರೆ BCCIದು ಆಕ್ಚುಲಿ ಮೇಜರ್, ಇನ್ನೊಂದು ಗಂಭೀರ್ ಬಿಟ್ಬಿಟ್ರೆ BCCI ಮೇಜರ್ ಫ್ಯಾಕ್ಟರ್ ಇದೆ ಇದಾಗಕ್ಕೆ. ಯಾಕೆಂದ್ರೆ ಇಫ್ ಐ ರಿಮೆಂಬರ್ ಬಿಟ್ವೀನ್ 2015 and 2018, ಆ 4-5 years ಅಲ್ಲಿ they used to broadcast every single domestic match on TV. Correct. Be it Duleep Trophy, Ranji Trophy, Vijay Hazare, Syed Mushtaq Ali, anything. ಯಾವುದೇ ಚಿಕ್ಕ ಸ್ಟೇಡಿಯಂ ಅಲ್ಲಾರ ಆಗ್ಲಿ ಏನೇ ಆಗ್ಲಿ, they used to broadcast every single match and people used to watch it. ನೋಡ್ತಿದ್ರು ಜನ, ಅಲ್ಲಿ ಸ್ಟೇಡಿಯಂಗಾರು ಹೋಗಿ ನೋಡ್ತಿದ್ರು. ಇವಾಗ ಇನ್ನೂ ಒಂದೇನಂದ್ರೆ, ಮೈಸೂರಿಗೆ ಹೋಗ್ತಿದ್ವಿ ಒಂದ್ ಮ್ಯಾಚ್ ರಂಜಿ ಮ್ಯಾಚ್ ನೋಡ್ಬೇಕಂದ್ರೆ ಮೈಸೂರಿಗೆ ಓಡೋಗಿ ಮ್ಯಾಚ್ ಇದೆ ಅನ್ಕೊಂಡು ಹೋಗ್ತಿದ್ವಿ. ಆ ಎಕ್ಸೈಟ್ಮೆಂಟ್ ಇತ್ತು. ಎಕ್ಸಾಕ್ಟ್ಲಿ, ಇವಾಗ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ರಂಜಿ ಮ್ಯಾಚ್ ಇದ್ರೆ ಯಾವನ್ ನೋಡ್ತೇನೆ ಅನ್ಕೊಂಡಿದೆ. ಇಟ್ ಇಸ್ ನಾಟ್ ದ ಮೈಂಡ್ ಸೆಟ್ ಚೇಂಜ್. It is absolutely right. It is all to do with how the game has been presented to us. That is totally exactly. BCCI's fault. They are not even making an effort to promote domestic cricket. Avaga, so that you get more viewership towards IPL. Ivaga, yavano, if someone plays well in Syed Mushtaq Ali and Vijay Hazare, no one will notice right now than if they did in 2015, 16, 17, 18. ಅದನ್ನು ನೋವನ್ನಲ್ಲ IPL scouts ಒಬ್ಬರೇ ನೋಟಿಸ್ ಮಾಡೋದು. Even And they IPL are not scouts the right ಬಿಟ್ರು, people. even the general public, they used to know people's names literally. Kuldeep Yadav, he became a star after the Duleep Trophy performance. No one knew who Kuldeep Yadav was. ಅವನ್ Duleep Trophy performance 7 wickets 8 wickets ತಗೊಂಡು ಆಮೇಲಿಂದ ಅವನ್ನ ಟೆಸ್ಟ್ ಟೀಮ್ ಹಾಕೊಂಡ್ರು ರಿಸರ್ವ್ ಆಗಿ. ಯಾವ್ದೋ ಒಂದ್ ಮ್ಯಾಚ್ ಜಡೇಜಾಗೋ ಅಶ್ವಿನ್ಗೋ ಇಂಜುರಿ ಆಗಿತ್ತು ಅಂತ. Then he became a star. Even Jayant Yadav at that point, he became a star through Ranji Trophy itself. Tarun Nair, KL Rahul, ಅವ್ರ ಇಬ್ರು ಬ್ಯೂಟಿಫುಲ್ ಕರ್ನಾಟಕ ಡಬಲ್ ಕ್ಯಾಂಪೇನ್ ಅಲ್ಲಿ ಆಡಿದಕ್ಕೇನೆ ಅವ್ರಿಬ್ರು ನ್ಯಾಷನಲ್ ಟೀಮ್ ಬಂದಿದ್ದು. ಅಂಡ್ ಪಬ್ಲಿಕ್ ನ್ಯೂ ದೆಮ್ ಈವನ್ ಬಿಫೋರ್ ದೇ ಮೇಡ್ ದರ್ ಡೆಬ್ಯೂ. ಪಬ್ಲಿಕ್ ಅಂದ್ರೆ ಜನರಲ್ ಕ್ಯಾಶುವಲ್ ಕ್ರಿಕೆಟ್ ಫ್ಯಾನ್ ಹೇಳ್ತಿರೋದು, ನಾಟ್ ಸಮ್ವನ್ ಹೂ ಫಾಲೋಸ್ ದ ಗೇಮ್ ಆಸ್ ಕ್ಲೋಸ್ ಆಸ್ ಅಸ್. ಆಮೇಲೆ ಇನ್ನೊಂದೇನು ಅಂದ್ರೆ ಈಗ ಡೊಮೆಸ್ಟಿಕ್ ಕ್ರಿಕೆಟ್ ನ ಪ್ರಮೋಟ್ ಮಾಡ್ಬೇಕಾಗಿರೋದು BCCI ಜಾಬ್. ಈಗ ಒಂದ್ ಕಾಂಟ್ರವರ್ಷಿಯಲ್ ಥಿಂಗ್ ಹೇಳ್ತೀನಿ, ಅವರು ವುಮೆನ್ಸ್ IPL ನ ಅವ್ರು ಅದೇ ತರ ಪ್ರಮೋಟ್ ಮಾಡಿದ್ದು. ಆಕ್ಚುಲಿ ಎಲ್ಲೂ ಡಿಮ್ಯಾಂಡ್ ಇರ್ಲಿಲ್ಲ ಅದಕ್ಕೆ, ಸಖತ್ ಕಾಂಟ್ರವರ್ಷಿಯಲ್. ಬಟ್ ಈಗ ಡಿಮ್ಯಾಂಡ್ ಜನರೇಟ್ ಆಗಿದೆ, ನಾನು ಏನು ಇಲ್ಲ ಅಂತಿಲ್ಲ, ನಾನು ಏನು ಅದರಿಂದ ತಗೋತಿಲ್ಲ. ಬಟ್ ಅದನ್ನ ಅವರು ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ ಅಂತ ಒಳ್ಳೆ ಕವರೇಜ್ ಮಾಡಿ ಎಲ್ಲ ಮಾಡಿದ್ದು, ಅದು ಟೋಟಲಿ BCCI ಎಫರ್ಟ್. ಅದೇ ತರ ಎಫರ್ಟ್ ಅವ್ರು ಡೊಮೆಸ್ಟಿಕ್ ಕ್ರಿಕೆಟ್ ಮೇಲೂ ಹಾಕ್ಬೋದು ಅಂತ ಹೇಳ್ತಿಲ್ಲ, ಹಾಕ್ಬೇಕು ಅಂತ ಇದೀನಿ. ಹಾಕಿದ್ದಾರೆ ಹಾಕಿದ್ದಾರೆ. ನಾನು ವಿಷ್ಣು ಮೈಸೂರಲ್ಲಿ ಯಾವ್ದೋ ಕರ್ನಾಟಕ ವರ್ಸಸ್ ಹರಿಯಾಣ ಮ್ಯಾಚ್ ಹೋದಾಗ ದೇರ್ ವರ್ 4 BCCI cameras and the game was being live streamed. ಆ ಟೈಮಲ್ಲಿ ನಿಯೋ ಸ್ಪೋರ್ಟ್ಸ್ ಅಲ್ಲಿ ತೋರಿಸ್ತಿದ್ರು. 2010-11 ಅಲ್ವಾ ಅದು? ಇಲ್ಲ, they should telecast it on BCCI.TV website actually. ವೆಬ್ಸೈಟ್ ಈ ತರ ಟೈರ್ 2 cities ಅಲ್ಲಿ ಇದ್ದೆಲ್ಲ ಹೌದು. ಬಟ್ ಸಮ್ ಮ್ಯಾಚಸ್ ಈವನ್ ಇನ್ ಟೈರ್ 2 cities they used to actually telecast it. ಇನ್ನೂ ಜ್ಞಾಪಕ ಇದೆ, ನಿಯೋ ಸ್ಪೋರ್ಟ್ಸ್ ಅಲ್ಲಿ ಬರ್ತಿತ್ತು. ಆಮೇಲೆ BCCI.TV ಅಲ್ಲೇ ಕಚ್ಚಡ ಸ್ಟ್ರೀಮ್ ಇತ್ತು. ಬಟ್ they used to take the effort to record the match live and then broadcast it to the public. That is all we are asking for. ಇವಾಗ ಆ ಸ್ಟಾರ್ ಸ್ಟಡೆಡ್ ಇಂಡಿಯಾ ಎ ವರ್ಸಸ್ ಸೌತ್ ಆಫ್ರಿಕಾ ಎ ಸೀರೀಸ್ ನಡೀತಲ್ಲ ಮೊನ್ನೆ ಇಲ್ಲೇ ಬೆಂಗಳೂರಲ್ಲಿ. ವೈ ಕಾಂಟ್ ಯು ಪುಟ್ 1 camera there and stream it on Jio Hotstar? Jio Hotstar ಯಾರಾದ್ರೂ ಏನಾದ್ರೂ ಕಾಂಟ್ರಾಕ್ಟ್ ಬರ್ಕೊಂಡ್ರು, they will obviously have certain clauses to allow such streaming, or you can just stream it on your own YouTube account. ಇವಾಗ ಕ್ರಿಕೆಟ್ ಆಸ್ಟ್ರೇಲಿಯಾ ಮಾಡ್ತಾರೆ, ಆಲ್ಮೋಸ್ಟ್ ಎವ್ರಿ ಅದು ಕ್ರಿಕೆಟ್ ಬೋರ್ಡ್. ಇವಾಗ ಇಂಗ್ಲೆಂಡ್ ಇಂಟರ್ ಸ್ಕ್ವಾಡ್ ಟೆಸ್ಟ್ ಮ್ಯಾಚ್ ನಡೀತಿದೆಪ್ಪ ಆಶಸ್ ಮುಂಚೆ.
ಅದನ್ನ ಕ್ಲಿಯರ್ ಆಗಿ ಸ್ಟ್ರೀಮ್ ಮಾಡಿ ತೋರಿಸ್ತಿದ್ದಾರೆ. 4K ಕ್ಯಾಮರಾ ಇಟ್ಟು 4-5 ಆಂಗಲ್ ಇಟ್ಟು ಎವ್ರಿ ಬಾಲ್ಗೆ ರೀಪ್ಲೇ ಹಾಕಿ ಗ್ರಾಫಿಕ್ಸ್ ಹಾಕಿ ನೀಟಾಗಿ ತೋರಿಸ್ತಿದ್ದಾರೆ. ಯಾರ್ ಎಲ್ಲಿ ನಿಂತಿದ್ದಾರೆ, ಯಾರ್ ಸ್ಲಿಪ್ ಅಲ್ಲಿ ಇದಾರೆ, ಯಾರ್ ವಿಕೆಟ್ ಕೀಪ್ ಮಾಡ್ತಿದ್ದಾರೆ, ಯಾರ್ ಹೇಳ್ತಿದ್ದಾರೆ, ಎಲ್ಲ ಗೊತ್ತಾಗುತ್ತೆ ನಮ್ಗೆ. ನಮ್ ಒಂದ್ ಬೋರ್ಡ್ ಅಲ್ಲಿ ರಿಚೆಸ್ಟ್ ಬೋರ್ಡ್ ಇದ್ರು ಈ ಒಂದ್ ಸ್ವಲ್ಪ ನಯಾ ಪೈಸಾ ಎಫರ್ಟ್ ಆಗ್ತಾರೆ ಇರೋದು ಎಷ್ಟು ಎಂಬ್ಯಾರಸಿಂಗ್ ಅಂತ. ವಿ ಓನ್ಲಿ ಹ್ಯಾವ್ ಟು ಮೇಕ್ enough noise so that it reaches the right people and they consider our opinion because they know ಅದು ನೀ ಅವ್ರಿಗೆ ಗೊತ್ತು ನಮಗ್ ಫ್ರಸ್ಟ್ರೇಟ್ ಆಗ್ತಿದೆ ಇನ್ನೂ ಅಂತ, ಒಂದೇನಂದ್ರೆ ಆದ್ರೂ ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ಫ್ರಸ್ಟ್ರೇಷನ್ ಬಿಟ್ರೆ ಇಟ್ ಇಸ್ ನಾಟ್ ಲೈಕ್ ದೇ ಕಾಂಟ್ ಮಾನಿಟೈಸ್ ಇಟ್. ಈ ರಂಜಿ ಟ್ರೋಫಿ ನೋಡಲ್ಲ ಅಂತ ಯಾರು ಹೇಳಲ್ಲ ಆಯ್ತಾ. ಈ ರಂಜಿ ಟ್ರೋಫಿ ಸೀರಿಯಸ್ ಆಗಿ ಎವ್ರಿ ಮ್ಯಾಚ್ ಲೈವ್ ಸ್ಟ್ರೀಮ್ ಮಾಡ್ತು ಅಂತಂದ್ರೆ ದೇರ್ ವಿಲ್ ಬಿ ಸ್ಪಾನ್ಸರ್ಸ್ ಲೈನ್ಡ್ ಅಪ್ ಟು ಸ್ಪಾನ್ಸರ್ ನಾಟ್ ಓನ್ಲಿ ದ ಸ್ಟ್ರೀಮ್ಸ್ ಬಟ್ ಆಲ್ಸೋ ಈ ಸ್ಟೇಟ್ ಟೀಮ್ಸ್ ಜರ್ಸಿ ಮತ್ತೆ ಅವ್ರ ಮರ್ಚೆಂಡೈಸಿಂಗ್ ಎಲ್ಲಾನು ಸ್ಪಾನ್ಸರ್ ಮಾಡ್ತಾರೆ ಆಕ್ಚುಲಿ. ಇಫ್ ಯು ರಿಮೆಂಬರ್ ನಾವು ಕವರೇಜ್ ತುಂಬಾನೇ ಕೆಟ್ಟದಾಗಿರುತ್ತೆ. ಅದೇ ಅವ್ರ ಕವರೇಜ್ ಇರ್ಬೇಕಾರೇನೆ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಕವರೇಜ್ ಮಾಡ್ಬೇಕಾರೇನೆ ದೇರ್ ಯೂಸ್ ಟು ಬಿ ಅಡ್ವರ್ಟೈಸ್ಮೆಂಟ್ಸ್ ದಟ್ ಯೂಸ್ ಟು ರನ್ ಎವ್ರಿ ಸೆಷನ್ ಫಾರ್ 10 minutes. ಇಟ್ಸ್ ನಾಟ್ ಲೈಕ್ ದೇ ಕಾಂಟ್ ಮಾನಿಟೈಸ್ ಇಟ್. ಅವ್ರಿಗೂ ದುಡ್ಡು ಬರುತ್ತೆ, ಅವ್ರು ಜಸ್ಟ್ ದೇ ಆರ್ ಲೇಸಿ ಟು ಡೂ ಇಟ್ ನನ್ನ ಪ್ರಕಾರ ಅಷ್ಟೇ. ದೇ ಆಲ್ರೆಡಿ ಗೆಟ್ ಎನಫ್ ಮನಿ ಸೊ ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ಇಟ್. Yeah, I have also tried to understand who is putting in money for advertising. It is not that people aren't interested to go and advertise. ನೀನ್ ಯಾವ ಸ್ಟೇಡಿಯಂ ಹೋದ್ರು ಅಷ್ಟು ದೊಡ್ಡದಾಗ ಪಾನ್ ಬಹಾರ್ ಒಂದೇ ಕಾಣೋದು ನಿಂಗೆ, ಬಿಕಾಸ್ ದೇ ಆರ್ ದಿ only people who are paying. During Ranji, if you remember, there was one RBI ad where all Ranji players used to come and like, you know, RBI hey ಅಂತ ಏನೋ ಒಂದು ಬರ್ತಿತ್ತು. RBI ad. ಆಮೇಲಿಂದ ಇನ್ನೊಂದು ಯಾವ್ದೋ ಗಲ್ಫ್ ಪೆಟ್ರೋಲಿಯಂ ಯಾವ್ದೋ ಆ ತರದ್ ಒಂದು LIC. ಆಮೇಲೆ ಇದು ಮ್ಯೂಚುವಲ್ ಫಂಡ್ಸ್ ಫೇಮಸ್ ಆಗಿದೆ ಅವಾಗ. ಮ್ಯೂಚುವಲ್ ಇವೆಲ್ಲಾನು ರಂಜಿ ಪ್ಲೇಯರ್ಸ್ ಯೂಸ್ ಟು ಡೂ ಇಟ್, ಈ ಆಡ್ಸ್ ಎಲ್ಲ. ಆಮೇಲಿಂದ ಯಾವ್ದದು ಭಾರತ್ ಗ್ಯಾಸ್ ಪೆಟ್ರೋಲಿಯಂ ಯಾವ್ದೋ ಇದೆಯಲ್ಲಪ್ಪ, ಇಂಡಿಯನ್ ಆಯಿಲ್, ಸಾರಿ ಇಂಡಿಯನ್ ಆಯಿಲ್. ಈ ಆಡ್ಸ್ ಎಲ್ಲಾನು ದೇ ಯೂಸ್ ಟು ಸ್ಪಾನ್ಸರ್ ರಂಜಿ ಟೀಮ್ಸ್ ಆರ್ ಪ್ಲೇಯರ್ಸ್ ಅಂಡ್ ದೇ ಯೂಸ್ ಟು ಡೂ ದೋಸ್ ಆಡ್ಸ್ ಆನ್ ರಂಜಿ ಸ್ಟ್ರೀಮ್ಸ್ ಇಟ್ ಸೆಲ್ಫ್. ಇವಾಗ ದಿ IPL has become so big that the BCCI doesn't want any viewership to go anywhere else, including their own domestic seasons. ಬಿಸ್ನೆಸ್ ತರ ಟ್ರೀಟ್ ಮಾಡ್ತಿದ್ದಾರೆ. ಅಂದ್ರೆ ನಾವ್ ಎಲ್ಲಿ ದುಡ್ಡು ಹಾಕ್ಬೇಕು, ಇಲ್ಲೆಷ್ಟು ರಿಟರ್ನ್ ಬರುತ್ತೆ, ಅದ್ BCCI ಜಾಬ್ ಅದಲ್ಲ. ಅವ್ರು ಎಲ್ಲಿ ರಿಟರ್ನ್ ಬರಲ್ಲ ಅಲ್ಲೇ ಹಾಕ್ಬೇಕು. ಅದು ಎಲ್ಲಿ ಯಾವ್ದಾವ್ದನ್ನ ಬೆಳೆಸ್ಬೇಕು ಅದೊಂಥರ ಹೆಂಗೆ ಅಂದ್ರೆ, ಇದು BCCI ಇಸ್ ನಾಟ್ ಫುಲ್ಲಿ ಎ ಬಿಸ್ನೆಸ್, ಇಟ್ ಇಸ್ ಸಾರ್ಟ್ ಆಫ್ ಒಂಥರ ಗವರ್ನಿಂಗ್ ಬಾಡಿ. ಅಂದ್ರೆ ಯು ಕಾಂಟ್ ರನ್ ಇಟ್ ಆಸ್ ಅ ಬಿಸ್ನೆಸ್, ಯು ಹ್ಯಾವ್ ಟು ರನ್ ಇಟ್ ಆಸ್ ಚಾರಿಟಿ ಅಂತ ಹೇಳೋದು ನಾಟ್ ದ ರೈಟ್ ವರ್ಡ್, ಐ ಆಮ್ ನಾಟ್ ಗೆಟಿಂಗ್ ದ ರೈಟ್ ವರ್ಡ್, ಬಟ್ ಅದೊಂಥರ ಪರ್ಪಸ್ ಡ್ರಿವನ್ ಥಿಂಗ್ ಅದು. ಇಟ್ ಇಸ್ ನಾಟ್ ಬಿಸ್ನೆಸ್ ಡ್ರಿವನ್. Yeah, that is correct. Both of you made very good points. First, ಅದೆಲ್ಲ ಕೇಪಬಿಲಿಟೀಸ್ ಇದ್ರು ಮಾಡ್ತಿಲ್ಲ ಅಂದ್ರೆ ಇಲ್ಲ ತಿಕಾಗಾಂಜಲಿ ಇದೆ, ಆರ್ ಇಟ್ ಇಸ್ ಬಿಕಾಸ್ ಇಟ್ ಇಸ್ ಬೀಯಿಂಗ್ ಓವರ್ ಶಾಡೋಡ್ ಬೈ ದಿ IPL. ನೀನು ಇವಾಗ ಎಲ್ಲ ಹೋಗಪ್ಪ, ನೀನು ಬಿಹಾರ್ ಅಲ್ಲಿ ಯಾವ್ದೋ ವಿಲೇಜ್ ಅಲ್ಲಿ ಕೂತ್ಕೊಂಡು ನಿಮ್ಗೆ ಬಿಹಾರ್ ರಂಜಿ ಸ್ಕೋರ್ ಗೊತ್ತಾ ಅಂದ್ರೆ ಏನ್ ರಂಜಿ ಅಂದ್ರೆ ಏನು ಅಂತ ಕೇಳ್ತಾರೆ. ನಿನಗೆ ಲಾಸ್ಟ್ ಇಯರ್ IPL ಅಲ್ಲಿ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ ಕೇಳಿದ್ರೆ 20 ಆನ್ಸರ್ ಕೊಡ್ತಾರೆ. ದಟ್ ಈಸ್ ಓನ್ಲಿ ಬಿಕಾಸ್ IPL has commercialized itself in IPL has swallowed BCCI, to be honest. IPL is ruling things right now. Every cricketer looks forward to the IPL more than they look forward to, let's say, an India-Australia tour or India-England tour, which is horrible. It should never be the situation. ಏನಾದ್ರೂ ಅನ್ಕೋಪ, ಇವಾಗ ಆಶಸ್ ಬಂದಾಗ all the big bash players who are playing in the big bash, who are playing in the 100, who are playing ಯಾವ್ದಾದ್ರು ಇರ್ಲಿ in any league in the world, ತಿಕಾ ಮುಚ್ಕೊಂಡು 4-5 ಮ್ಯಾಚ್ ಶೆಫೀಲ್ಡ್ ಶೀಲ್ಡ್ ಆಡ್ತಾರೆ, ಈ ಕಡೆ 4-5 ಮ್ಯಾಚ್ ಕೌಂಟಿ ಆಡ್ತಾರೆ, ಅವ್ರ ಫಾರ್ಮ್ ಬರ್ತಾರೆ. ಇವಾಗ ಟ್ರಾವಿಸ್ ಹೆಡ್ he left an international T20 series just so that he can go back to the Sheffield Shield setup and sharpen his red ball skills. The players themselves are willing to take those steps. ಇವಾಗ ನಮ್ದ್ರಲ್ಲಿ ಏನಂದ್ರೆ, ಕುಲ್ದೀಪ್ ಯಾದವ್ ಏನಪ್ಪಾ ಸ್ಕ್ವಾಡ್ ಅಲ್ಲಿ ಇಲ್ವಾ, ಹೋಗು ಇಂಡಿಯಾ ಆಡು, ಏನಪ್ಪಾ ಸ್ಕ್ವಾಡ್ ಅಲ್ಲಿ ಇಲ್ವಾ ಹೋಗು ರಂಜಿ ಆಡು. ಆ ಪ್ಲೇಯರ್ಸ್ ಇಂದಾನೆ ಇವಾಗ ಫಸ್ಟ್ ಟೀಮ್ ಪ್ಲೇಯರ್ಸ್ ಓನ್ಲಿ ಹ್ಯಾವ್ ಟು ಕಮ್ ಅಂಡ್ ಸೇ. ಇವಾಗ ಸಾಯಿ ಸುದರ್ಶನ್ ಅಲ್ಲಿ ಹೋಗಿ ನೀರ್ ಕೊಡು ಬದ್ಲು, ಅಣ್ಣ ರಂಜಿ ಮ್ಯಾಚ್ ನಡೀತಿದೆ ಕೊಯಂಬತ್ತೂರಲ್ಲಿ, ನಾನ್ ಮ್ಯಾಚ್ ಆಡಲ್ಲ, ಬೆಂಚ್ ಅಲ್ಲಿ ಯಾರನ್ನೋ ಬೇರೆ ಕರ್ಸ್ಕೊಳ್ಳಿ, ನಾನು ಹೋಗಿ ರಂಜಿ ಆಡ್ತೀನಿ ಅಂತ ಆ ಡೆಡಿಕೇಶನ್ both the player has to show, and the management has to push the players to nudge the players to make sure that they are match fit only because of this.
ಅವ್ನ್ ನಾಲ್ಕೈದ್ ದಿವಸ ಸಮೋಸ ತಿನ್ನೋ ಬದಲು ರಂಜಿ ಮ್ಯಾಚ್ ಆಡ್ಬೋದಾಗಿತ್ತು ತಾನೆ ಆರಾಮಾಗಿ. ಅಲ್ಲಿ ತಮಿಳ್ನಾಡು ಆರ್ ಬಾಟಮ್ ಆಫ್ ದ ಟೇಬಲ್, ದೇ ನೀಡ್ ಅ ನಂಬರ್ 3. ಅವ್ರು ಗ್ಯಾರಂಟಿ ಅವ್ರು ಕಾಲ್ ಮಾಡಿರ್ತಾರೆ, ಬಾರಪ್ಪ ಒಂದ್ ಮ್ಯಾಚ್ ಆಡಪ್ಪ ಅಂತ. ಇವನು ಇಲ್ಲ, ನಾನು ಇಂಡಿಯಾ ಕಾಲ್ ಅಪ್ ಆಗಿದ್ದೀನಿ, ಇಂಡಿಯಾ ಜೊತೆ ಟ್ರೈನ್ ಮಾಡ್ತಿದ್ದೀನಿ, ನನಗ್ ಆಗಲ್ಲ ಅಂತ ಗ್ಯಾರಂಟಿ ಆನ್ಸರ್ ಹೇಳಿರ್ತಾನೆ. ಅದು ಯಾಕೆ ಗಂಭೀರ್ ಹೇಳಿರ್ತಾನೆ, ನೋಡಪ್ಪ ರಂಜಿಯಿಂದ ನಿಮ್ ತಮಿಳ್ನಾಡು ಇದ್ರ ಅಸೋಸಿಯೇಷನ್ ಇಂದ ಕಾಲ್ ಬಂದ್ರೆ ಕಾಲ್ ಎತ್ತಬೇಡ, ಇಲ್ಲ ಸ್ಟ್ರೇಟ್ ಅಪ್ ರಿಜೆಕ್ಟ್ ದಮ್ ಸೇಯಿಂಗ್ ನಾನು ನ್ಯಾಷನಲ್ ಟೀಮ್ ಜೊತೆ ಇದ್ದೀನಿ. ಇಟ್ ಶುಡ್ ನೆವರ್ ಬಿ ಲೈಕ್ ದಟ್. ನ್ಯಾಷನಲ್ ಟೀಮ್ ಶುಡ್ ಬಿ ಅ ಪ್ರಿವಿಲೇಜ್, ಶುಡ್ ಬಿ ಅ ಡ್ಯೂಟಿ, ಬಟ್ ಇಟ್ ಶುಡ್ ನಾಟ್ ಸೂಪರ್ಸೀಡ್ ವಾಟ್ ಎವರ್ ಹ್ಯಾಪನಿಂಗ್ ಇನ್ ಯೋರ್ ಡೆವಲಪ್ಮೆಂಟ್ ಆಸ್ ಅ ಪ್ಲೇಯರ್. ಇವಾಗ ಎಲ್ಲರೂ ಆ ಕಂಫರ್ಟ್ ಝೋನ್ ಬರ್ಬಿಡ್ತಾರೆ ವೆನ್ ದೇ ಆರ್ ಕಾಲ್ಡ್ ಅಪ್ ಫಾರ್ ನ್ಯಾಷನಲ್ ಟೀಮ್. ನಾನ್ ನ್ಯಾಷನಲ್ ಟೀಮ್ ಕಾಲ್ ಅಪ್ ಆಗಿದ್ದೀನಿ, ನಾನ್ ನೆಕ್ಸ್ಟ್ ಸೀರೀಸ್ ಅನ್ನೋ ಕ್ಯಾಪ್ ಸಿಗುತ್ತೆ ಅನ್ಕೊಂಡೆಲ್ಲ ಫುಲ್ ಜೋಶ್ ಆಗಿರ್ತಾರೆ. ಇವಾಗ ಜಿತೇಶ್ ಶರ್ಮಾನು, ಐ ಆಮ್ ನಾಟ್ ಬ್ಲೇಮಿಂಗ್ ದೀಸ್ ಪೀಪಲ್ rather would want to play India under-19 ACC tournament rather than Ranji Trophy. It is the reality of the situation. It has to be dealt with right now, because if you still ask me, the only rationale for being for an Indian cricketer to be selected in the Test team or even the ODI team for that matter has to be Ranji performance. You list your 11 best players in the Ranji season. ಯಾವನೋ ಪ್ಲೇಟ್ ಡಿವಿಷನ್ ಎಲ್ಲ ಬಿಟ್ಟಾಕು, elite division 11 best performers statistics wise, put them as the starting 11 for your national setup. Ask all your senior players also to come and do this. Only then you pick your team. That eases the process so much, number one. That pits the best against the best, and only the best will come out of everyone, number two. And number three, guaranteed it is a much better package than the IPL. Which seasoned cricket fan would not like to see this over IPL? Granted, okay, foreign players ಬರ್ತಾರೆ, but what builds better character, what builds better squad? ಇವಾಗ ಸ್ಕ್ವಾಡ್ ಬಿಲ್ಡಿಂಗ್ ಅಂತಾರಲ್ಲ, ನೀನ್ 4-5 ಜನ ಫಾರಿನ್ ಪ್ಲೇಯರ್ಸ್ ಕರ್ಕೊಂಡ್ ಬರ್ಬೋದಪ್ಪ, ಯಾರ್ ಬೇಕಾದ್ರೂ ಬಂದ್ ಆ ರೋಲ್ ಫಿಲ್ ಮಾಡ್ಬೋದು. ಇವಾಗ ಆಲ್ ದಿ ಸ್ಪೆಷಲಿಸ್ಟ್ ರೋಲ್ಸ್ ಆರ್ ಬೀಯಿಂಗ್ ಫಿಲ್ಡ್ ಬೈ ಫಾರಿನ್ ಪ್ಲೇಯರ್ಸ್. ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಹೂಸ್ ಎನ್ ಓಪನರ್, ಫಾರಿನರ್. ಇನ್ನ ಯಾರಪ್ಪ ಇದು, ನೇಚರ್ಸ್ ಕಾಲ್, ಓಕೆ. Wicket keeping batsman who's a foreigner, wicket keeping batsman who's an opener, foreigner. Middle order bowler who can bat is a foreigner. When will you give Indians the chance to do this? Only if you pick them out from Ranji. This is my point. ಇನ್ನೂ ಒಂದೇನಂದ್ರೆ, ಬಿಫೋರ್ ಅಂದ್ರೆ even under Kohli's captaincy, there was a criteria that you had to play Ranji Trophy well to get into the team or in the squad at least. ಇವಾಗ ಏನಾಗಿದೆ ಅಂತಂದ್ರೆ, ಇನ್ಕ್ಲೂಡಿಂಗ್ IPL ಸೆಲೆಕ್ಷನ್ಸ್ಗೂ ಮುಂಚೆ ಯು ಹ್ಯಾಡ್ ಟು ಪರ್ಫಾರ್ಮ್ ಡೊಮೆಸ್ಟಿಕಲಿ. ಅವಾಗ ಸ್ಕೌಟ್ಸ್ ನೋಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ, ತಗೋತಾರೆ ಆಕ್ಷನ್ ಅಲ್ಲಿ. ದಟ್ ವಾಸ್ ದ ಪಾತ್ವೇ. ಇವಾಗ ಹೊಸದ್ ಟ್ರೆಂಡ್ ಏನು ಅಂತಂದ್ರೆ, ಟೇಕ್ ಕಂಪ್ಲೀಟ್ಲಿ ಅನ್ಪ್ರೂವನ್ ಅಂಡ್ ಅಮೇಚರ್ ಪ್ಲೇಯರ್ಸ್ ಅಂಡ್ ಟರ್ನ್ ದೆಮ್ ಇಂಟು ವರ್ಲ್ಡ್ ಕ್ಲಾಸ್ ಟ್ಯಾಲೆಂಟ್ಸ್. ಇಟ್ ಹಸ್ ಹ್ಯಾಪನ್, ಇಲ್ಲ ಅಂತಲ್ಲ. ಸೂಯಶ್ ಶರ್ಮಾ ಹಂಗೆ ಆಯ್ತು, ರವಿ ಬಿಷ್ಣೋಯ್ ಹಂಗೆ ಆಯ್ತು. ಓಕೆ ಫೈನ್, ದೇರ್ ಆರ್ ವ್ಯಾಲಿಡ್ ಎಕ್ಸಾಂಪಲ್ಸ್. ಬಟ್ ಇವಾಗ ಮಾಡರ್ನ್ ಈಗ IPL ಟೀಮ್ಸ್ ಹೊಸ ಅನ್ಕ್ಯಾಪ್ ಪ್ಲೇಯರ್ಸ್ ನೋಡ್ತಿರೋದು, ದೇ ಆರ್ ನಾಟ್ ಇವನ್ ಲುಕಿಂಗ್ ಅಟ್ ಡೊಮೆಸ್ಟಿಕ್ ಪರ್ಫಾರ್ಮೆನ್ಸಸ್. ದೇ ಜಸ್ಟ್ ಹ್ಯಾವ್ ಅ ಟ್ರೈಔಟ್ ಆರ್ ವಾಟ್ ಎವರ್ ದೇ ಕಾಲ್ ಇಟ್, ಅಂಡ್ ದೇ ಆಸ್ಕ್ ಪ್ಲೇಯರ್ಸ್ ಟು ಕಮ್ ಅಂಡ್ ಪ್ಲೇ, ಅಂಡ್ ಇಫ್ ದೇ ರೆಕಗ್ನೈಸ್ ಇಟ್, ದೇ ಟೇಕ್ ಇಟ್. ದಿಸ್ ಹಸ್ ಹ್ಯಾಪನ್ ದ ಸೇಮ್, ಎಸ್ಪೆಷಲಿ ಇನ್ ಮುಂಬೈ ಇಂಡಿಯನ್ಸ್. ಇದು ತುಂಬಾನೇ ಆಗಿದೆ. ಮಯಾಂಕ್ ಮಾರ್ಕಂಡೆ ಇರ್ಬೋದು, ಕುಮಾರ್ ಕಾರ್ತಿಕೇಯ ಇರ್ಬೋದು, ನಮಂದೀರ್ ಇರ್ಬೋದು. ದೀಸ್ ಪ್ಲೇಯರ್ಸ್ ದೇ ನೆವರ್ ಯೂಸ್ ಟು ಪ್ಲೇ ಡೊಮೆಸ್ಟಿಕ್ ಬಿಫೋರ್ ದೇ ಪ್ಲೇಡ್ IPL. ದೇ ಪ್ಲೇಡ್ IPL ಫಸ್ಟ್. So ಇವಾಗ ಡೊಮೆಸ್ಟಿಕ್ ಇಸ್ ನಾಟ್ ದಿ ಓನ್ಲಿ ಪಾತ್ವೇ ಫಾರ್ ಪ್ಲೇಯರ್ಸ್ ಟು ಗೆಟ್ ಇನ್ ಟು IPL ಆರ್ ಇವನ್ ದ ನ್ಯಾಷನಲ್ ಟೀಮ್. ಸೊ ಅವ್ರಿಗೆ ಆ ರಂಜಿ ಟ್ರೋಫಿ ಆಡ್ಬೇಕು, ಡೊಮೆಸ್ಟಿಕ್ ಆಡ್ಬೇಕು ಅಂತ ಅಫಿನಿಟಿನೇ ಹೊಟ್ಟೋಗಿದೆ. ಅದು ಆಕ್ಚುಲಿ ಇಟ್ ಹಸ್ ಬಿಕಮ್ ನಥಿಂಗ್ ಮೋರ್ ದನ್ ಅ ಶೋ ಅಷ್ಟೇ. ಇಫ್ ದೇ ವಾಂಟ್ ಟು ಬಿಲ್ಡ್ ದರ್ ಬ್ರಾಂಡ್ ಸಮ್ವೇರ್, ವೆನ್ ದೇ ಬಿಕಮ್ ಇರ್ರೆಲೆವೆಂಟ್ ಟು ಸಮ್ ಎಕ್ಸ್ಟೆಂಟ್, ದೇ ಗೋ ಅಂಡ್ ಪ್ಲೇ ರಂಜಿ ಟ್ರೋಫಿ, ಜಸ್ಟ್ ಲೈಕ್ ಅಜಿಂಕ್ಯ ರಹಾನೆ ಇಸ್ ಡೂಯಿಂಗ್ ರೈಟ್ ನೌ. Yeah, correct. See, it should ಅವಾಗ ಸಿಸ್ಟಮ್ ಶಿಫ್ಟ್ ಆಗ್ಬೇಕು. See, okay, you get paid way less for one Ranji appearance than you get paid for a IPL appearance. But is it all about money? Do you not want to set an example of yourself as the best cricketer in India by playing Ranji rather than by playing IPL? I don't understand where the shift happened. Yeah, ನೀನ್ ಹೇಳ್ದಂಗೆ ಹೌದು, ಸುಮಾರು ಜನ ಆತರ ಬಂದು ಇವಾಗ ಫಾರ್ ಎಕ್ಸಾಂಪಲ್ ನೀನ್ ಹಾರ್ದಿಕ್ ಪಾಂಡ್ಯ ಎಕ್ಸಾಂಪಲ್ ಕೊಡ್ಬೋದು, ಜಸ್ಪ್ರೀತ್ ಬುಮ್ರಾ ಎಕ್ಸಾಂಪಲ್ ಕೊಡ್ಬೋದು. But these people actually played Ranji Trophy before they got scouted. They got scouted while playing Vijay Hazare or Syed Mushtaq Ali. ಆ ತರ ಸಿಚುವೇಶನ್ ಇಂದ ಬಂದು ಸ್ಕೌಟ್ ಮಾಡಿದ್ರು ಅವ್ರನ್ನ. ಬಟ್ ಇವಾಗ ನೀನ್ ಹೇಳ್ದಂಗೆ ಸ್ಕೌಟ್ಸ್ ಆರ್ ನಾಟ್ ಇವನ್ ಕೇರಿಂಗ್ ಫಾರ್ ದಟ್. ಇವಾಗ ಅವ್ರ ಏನಂದ್ರೆ ಸೀಸನ್ ಲಾಂಗ್ ಕ್ಯಾಂಪ್ ಮಾಡ್ಬಿಡ್ತಾರೆ.
ಇವಾಗ KPL, ಮಹಾರಾಜ ಟ್ರೋಫಿ, TNPL ಎಲ್ಲಾ ಸ್ಟೇಟ್ ಅಲ್ಲೂ ಒಂದ್ ಲೀಗ್ ಇದೆ ಇವಾಗ. UP ಪ್ರೀಮಿಯರ್ ಲೀಗು, MP ಪ್ರೀಮಿಯರ್ ಲೀಗು. ಅಲ್ಲಿಂದ ಆ ಬೆಸ್ಟ್ ಪರ್ಫಾರ್ಮಿಂಗ್ ಪ್ಲೇಯರ್ ನ ಒಂದ್ ಕ್ಯಾಂಪ್ಗೆ ಎಲ್ಲಾರನ್ನೂ ಸೇರಿಸಿ ಒಂದ್ ಶಾರ್ಟ್ ಲಿಸ್ಟ್ ಮಾಡಿ ಒಂದ್ ಕ್ಯಾಂಪ್ ಮಾಡ್ತಾರೆ, ಮಿಡ್ ಸೀಸನ್ ಕ್ಯಾಂಪ್. ಐ ಪಿ ಎಲ್ ಟೀಮ್ಗಳು ಅಲ್ಲಿ ಬಂದು ಒಂದಷ್ಟು 4-5 ಜನ ಸ್ಕೌಟ್ಸ್ ಕರ್ಕೊಂಡ್ ಬಂದು, ಕೋಚ್ ಕರ್ಕೊಂಡ್ ಬಂದು, ನೋಡಪ್ಪ ಇಷ್ಟ್ರಲ್ಲಿ ಯಾರನ್ನ ಇಷ್ಟ ಪಡ್ತೀರಾ ಹೇಳಿ ಅಂತ ಹೇಳ್ತಾರೆ ಒಂದೇ ರಾತ್ರಿ. ದೇ ಡು ನಾಟ್ ಸಿ ದ ಡೆವಲಪ್ಮೆಂಟ್ ಆಫ್ ಅ ಪ್ಲೇಯರ್ ಓವರ್ ಎ ಸೀಸನ್ ಇಸ್ ಮೈ ಕ್ರಿಟಿಸಿಸಮ್. ಅವ್ರು ಯಾವನೋ ಆನ್ ಹಿಸ್ ಡೇ, ಆನ್ ಹಿಸ್ ನೈಟ್ ಯಾವನೋ ಒಬ್ಬ ತುಂಬಾ ಚೆನ್ನಾಗಿ ಆಡ್ಬಿಡ್ತಾನೆ, 100 ಹೊಡಿತಾನೆ, 5 ವಿಕೆಟ್ ತಗೋತಾನೆ, ಎಲ್ಲಾ ಕ್ಯಾಚ್ ಕೈಗೆ ಬೀಳುತ್ತೆ. ಅದಾದ್ಮೇಲೆ ಸೆಕೆಂಡ್ ಏನಂದ್ರೆ ಪ್ರಾಕ್ಟೀಸ್ ಮ್ಯಾಚ್ ಆಡಿಸ್ತಾರೆ, ಓಕೆ, ಟು ಸಿಮ್ಯುಲೇಟ್ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಅಂತ. ಆ ಮ್ಯಾಚ್ ಅಲ್ಲೂ ಏನೋ ಸುಮಾರಾಗಿ ಆಡ್ತಾನೆ ಅಗೇನ್ಸ್ಟ್ ಫಾರಿನ್ ಪ್ಲೇಯರ್ಸ್ ಇಲ್ಲ ಅಂದ್ರು ಆ ಕ್ಯಾಂಪ್ ಇರುತ್ತಲ್ಲ, ಪ್ರೀ ಸೀಸನ್ ಕ್ಯಾಂಪ್, ಅಲ್ಲೂ ಚೆನ್ನಾಗಿ ಆಡ್ತಾನೆ. ಓನ್ಲಿ ಆಫ್ಟರ್ ದಟ್ ಆಕ್ಷನ್ ಕರ್ಕೊಂಡ್ ಬಂದಾಗ ಸ್ವಲ್ಪ ಮಡ್ಲಪ್ ಆಯ್ತು ಟೈಮ್ ಲೈನು. ಆಕ್ಷನ್ ಮುಂಚೆ ಆಗುತ್ತೆ ಆಬ್ವಿಯಸ್ಲಿ, ಬಟ್ ಅಲ್ಲೂ ಸೆಲೆಕ್ಟ್ ಆಗಿ ನೆಕ್ಸ್ಟ್ ಪ್ರೀ ಸೀಸನ್ ಮ್ಯಾಚ್ ಅಲ್ಲೂ ಆಡಿದ್ರೆ ಓನ್ಲಿ ದೆನ್ ದೆ ಗೆಟ್ ಅ ಚಾನ್ಸ್. ಇವಾಗ ಯು ಆರ್ ಗೆಟಿಂಗ್ ನೋಟಿಸ್ಡ್ ಓನ್ಲಿ ಬಿಕಾಸ್ ಆಫ್ 1 or 2 performances, which is fine, which is okay. Either you have to be an exceptionally good scout, or you have to be an extremely freak of nature talented player like Suryavanshi. Only then, okay, it makes sense for you to bypass all these other systems and get caught. ಇವಾಗ ಲೈವ್ ಎಕ್ಸಾಂಪಲ್ ಏನಂದ್ರೆ ಮ್ಯಾಕ್ಸ್ ವೆಸ್ಟಾಪನ್. ಅವನು ಫಾರ್ಮುಲಾ 3 ಅಲ್ಲಿ ಓಡಿಸ್ದ, ಹೆಲ್ಮೆಟ್ ಮಾರ್ಕೋ ನೋಡ್ದ, ಇವ್ನ್ ಕ್ರೇಜಿ ಮಾಮ್ ಇವನು ಅನ್ಕೊಂಡು ಫಾರ್ಮುಲಾ 3 ಇಂದ ಯೂಶಲಿ ಫಾರ್ಮುಲಾ ರೀಜನಲ್ ಹೋಗ್ತಾರೆ, ಫಾರ್ಮುಲಾ 2 ಹೋಗ್ತಾರೆ, ಇಲ್ಲ ಇಂಡಿ ಕಾರ್ಗೆ ಹೋಗ್ತಾರೆ. ಅದಾದ್ಮೇಲೆ ಫಾರ್ಮುಲಾ 1 ಅಲ್ಲಿ ಚಾನ್ಸ್ ಸಿಗುತ್ತೆ. ಇವ್ನ್ ಯಾವನ ಹೆಲ್ಮೆಟ್ ಮಾರ್ಕೊ ನೋಡಿ, ಇವ್ನ್ ಕ್ರೇಜಿ ಬಾಂಬ್ ಇವನು ಅನ್ಕೊಂಡು ಫಾರ್ಮುಲಾ 1 ಗೆ ಹಾಕ್ದ. ಆಮೇಲೆ some people sink, some people swim, and they continue to swim. Max Verstappen is a freak of nature, he continued to swim. That is a 1 in a billion talent. In India, yes, there are obviously more than a billion people, so you will get more people like that. But ಇವಾಗ ಏನಂದ್ರೆ, you should not be categorized in, especially a team sport like cricket, you should not be categorized because of your one performance in one night, under no pressure whatsoever, only the pressure being, okay, just show your skills. You have to be tested by playing 25 domestic matches. Only then your tally has to speak for itself. Only then you deserve a call up to the national team. This is my logic. ಅಂಡ್ ಹೌದು ವಿಷ್ಣು ಹೇಳ್ದಂಗೆ ಮುಂಚೆ ಕೊಹ್ಲಿ ಟೈಮಲ್ಲಿ ಇದೇ ಸಿಸ್ಟಮ್ ಇತ್ತು. ಇವಾಗ ಜಯಂತ್ ಯಾದವ್ ತಿಕ್ಕ ಹರ್ಕೊಂಡ್ ಆಡ್ದ, ಓನ್ಲಿ ದೆನ್ ಈ ಗಾಟ್ ಪಿಕ್ಡ್ ಅಪ್. ಮಯಾಂಕ್ ಅಗರ್ವಾಲ್, ಪೃಥ್ವಿ ಶಾ, ಇಂಡಿಯಾ, ನಾನ್ ಗ್ರೂಪ್ ಅಲ್ಲಿ ಮೆಸೇಜ್ ಕಳಿಸಲ್ಲ, ಅವ್ರು ಇಂಡಿಯಾ ರಂಜಿ ಟ್ರೋಫಿ ಆಡಿದ್ರು, ರಂಜಿ ಟ್ರೋಫಿಯಲ್ಲಿ ಟಾಪ್ 2-3 ಪರ್ಫಾರ್ಮೆನ್ಸ್ ಆದ್ರು. ಆಮೇಲೆ ಇಂಡಿಯಾ ಆಡಿದ್ರು, ಇಂಡಿಯಾ ಟಾಪ್ 2-3 ಪರ್ಫಾರ್ಮೆನ್ಸ್ ಆದ್ರು. ಓನ್ಲಿ ದೆನ್ ದೇ ಗಾಟ್ ಅ ಕಾಲ್ ಟು ದ ನ್ಯಾಷನಲ್ ಟೀಮ್. ಇವಾಗ ಏನಂದ್ರೆ, ಓಕೆ, IPL ಅಲ್ಲಿ 500 runs ಹೊಡೆದ್ಯಾ, ಬಾ ಇಂಡಿಯಾ ಕ್ಯಾಪ್. It should not be like this. It is harming the system. It is eating the system inside out, and which is why now we are getting exposed. That is all I'm going to say. ಇವಾಗ ಧ್ರುವ್ ಜುರೇಲ್ ಎಷ್ಟು ರಂಜಿ ಮ್ಯಾಚ್ ಆಡಿದಾನೆ? ಬೇರ್ಲಿ 50 ಮ್ಯಾಚಸ್ ಆಡಿದಾನೆ. ಅವ್ನ್ ಎಷ್ಟು ಇಂಡಿಯಾ ಮ್ಯಾಚ್ ಆಡಿದಾನೆ? ಬೇರ್ಲಿ 4-5 ಇಂಡಿಯಾ ಮ್ಯಾಚ್ ಆಡಿದಾನೆ. ಅವ್ನ್ ಯಾಕೆ ಸೆಲೆಕ್ಟ್ ಆದ? ಓಕೆ, ಡ್ರಾವಿಡ್ ವಾಚ್ಡ್ ಫಾರ್ ಹಿಮ್ ಆಸ್ ಅ ಟ್ಯಾಲೆಂಟೆಡ್ ಪ್ಲೇಯರ್. Yes, he is a very talented player. He is an all format player. He is someone who thrives under all situations in the middle order. He is an exceptional wicketkeeper. He impressed during his first 2 series at home for India as both a keeper, as a stand-in keeper, and as a batsman. But does he deserve to take a continued place in the Indian middle order just because he just because of 1 century, or just because of one performance for Rajasthan Royals? No, he has to play an entire season of Ranji Trophy, followed by an entire season of India A, followed by an entire season of grooming in the white ball setup, dedicated roles ಅವನು ಮಾಡ್ಕೊಂಡು, ಅವಾಗ ಓಕೆ ಇವನ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಅಲ್ಲ, ದೆನ್ ಫಿಕ್ಸೇಟ್ ಹಿಮ್. ಅವ್ನು ನಂಬರ್ 5 ಬ್ಯಾಟ್ಸ್ಮನ್, ಏನಿಲ್ಲ ಅಂದ್ರೂ ನಂಬರ್ 5 ಅಲ್ಲೇ ಆಡ್ಬೇಕು. ಇವಾಗ ಅದ್ ಯಾಕೆ ವರ್ಕ್ ಆಗ್ತಿಲ್ಲ ಅಂದ್ರೆ, ನಮ್ ಗೌತಮ್ ಗಂಭೀರ್ಗೆ ಒಂದ್ ಹೊಸ ಹುಚ್ಚತನ ಇದೆ, ಲೆಫ್ಟ್ ರೈಟ್ ಕಾಂಬಿನೇಷನ್ ಅಂತ. ಅವ್ನಲ್ಲಿ ಎಲ್ಲಿಂದ ಸಿಕ್ತು ಅಂತ ಗೊತ್ತಿಲ್ಲ. ಇವಾಗ the match we played against South Africa had more left-handers than right-handers in the starting 11. ಯಾಕೆ? ಲೆಫ್ಟ್ ರೈಟ್ ಕಾಂಬಿನೇಷನ್. ಅಲ್ಲಿ ಯಾರೋ ಒಬ್ಬ ಆಫ್ ಸ್ಪಿನ್ನರ್, ಸೈಮನ್ ಹಾರ್ಮರ್, ಸಾಕು ಇಡೀ ಲೈನ್ ಅಪ್ ಚಿತ್ತ ಪತಾಳ ಮಾತಾಡ್ಬಿಡ್ದವ್ರು. ಒನ್ ಪ್ರಾಪರ್ ಆಫ್ ಸ್ಪಿನ್ನರ್ ಹೂ ಲ್ಯಾಂಡ್ಸ್ ಇಟ್ ಆನ್ ದ ಸೇಮ್ ಸ್ಪಾಟ್ ಇಸ್ ಟ್ರಬಲ್. ನೀ ಯಾರನ್ನಾದ್ರೂ ಕರ್ಕೊಂಬ, ಯು ಗೆಟ್ ಯುವರ್ ಬೆಸ್ಟ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಆಫ್ ಸ್ಪಿನ್ ಆಡೋದೇನೋ ಕ್ರಿಪ್ಟೋನೈಟ್ ಅಪ್ಪ, ರೈಟ್ ಆರ್ಮ್ ಆಫ್ ಸ್ಪಿನ್ ಅದು ಹೇಳ್ತಿರೋದು.
ಇಸ್ ಎ ಕ್ರಿಪ್ಟೋನೈಟ್ ಫಾರ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಅದನ್ನ ಎಷ್ಟು ಚೆನ್ನಾಗಿ ಇಲ್ಲ ಎಕ್ಸ್ಪ್ಲಾಯ್ಟ್ ಮಾಡಿದ್ರು ಅಂದ್ರೆ ಇವತ್ತೇ ಎಕ್ಸಾಂಪಲ್. ಇನ್ನೂ ಒಂದೇನಂದ್ರೆ, ಇವಾಗ ಗೌತಮ್ ಗಂಭೀರ್ ಬಂದ್ಮೇಲಿಂದ ಹೆಂಗಾಗೋಗಿದೆ ಅಂತಂದ್ರೆ, these players, they are not even playing for the team. They're just playing just so that they can get a chance to play in the next game. Okay, valid. There are some players who certain captains and coaches like, ಅಂದ್ರೆ ಅವ್ರನ್ನೇ ಆಡಿಸ್ತಾರೆ, ಅವ್ರಿಗೆ ಎಕ್ಸ್ಟ್ರಾ ಚಾನ್ಸಸ್ ಕೊಡ್ತಾರೆ, ದಟ್ ಈಸ್ ವ್ಯಾಲಿಡ್. ಈಗ ಫಾರ್ ಎಕ್ಸಾಂಪಲ್ ಅಂಡರ್ ಕೊಹ್ಲಿನೇ ನೋಡ್ತು ಅಂತಂದ್ರೆ, he gave chances to ಮೊಹಮ್ಮದ್ ಸಿರಾಜ್ and ನವದೀಪ್ ಸೈನಿ even when some people questioned it. And that is completely fine. You have your players, ಅಂದ್ರೆ ಇವರೇ ಬೇಕು, ಇವ್ರ ಆಟಿಟ್ಯೂಡ್ ಸರಿ ಇದೆ, ಇವ್ರಿಗೆ ಚಾನ್ಸ್ ಕೊಡ್ಬೇಕು, ದಟ್ ಇಸ್ ವೆಲ್ ಅಂಡ್ ಗುಡ್. ಬಟ್ ಇನ್ ಗಂಭೀರ್ಸ್ ಕೇಸ್ ಅದು ಅಲ್ವೇ ಅಲ್ಲ. ಗಂಭೀರ್ ಏನು ಅಂತಂದ್ರೆ, ಬೇಸಿಕಲಿ ಹಿ ಪಿಕ್ಸ್ ಹರ್ಷಿತ್ ರಾಣಾ, ಗುಡ್ ಎಕ್ಸಾಂಪಲ್, ಎವ್ರಿ ಸಿಂಗಲ್ ಸ್ಕ್ವಾಡ್. ಫಾರ್ ವಾಟ್ ರೀಸನ್ ಐ ಡೋಂಟ್ ನೋ, ಮೇ ಬಿ ಹಿ ಲೈಕ್ಸ್ ದ ಪ್ಲೇಯರ್, ಅವ್ನಿಗೆ ಇಷ್ಟ ಇರ್ಬೋದು, ಅವ್ನಿಗೆ ಏನೋ ತುಂಬಾ ಹಿ ಸೀಸ್ ಅ ಲಾಟ್ ಆಫ್ ಟ್ಯಾಲೆಂಟ್. ಓಕೆ, ಪಿಕ್ ಸ್ಕ್ವಾಡ್ ಅಲ್ಲಿ ಪಿಕ್ ಮಾಡಿದ್ಮೇಲಿಂದ ಅಟ್ಲೀಸ್ಟ್ ಚಾನ್ಸ್ ಕೊಡ್ಬೇಕು ತಾನೆ, ಕೊಡಲ್ಲ. He will be on the bench half of the times, and he will simply occupy an extra spot on the squad as well, where deserving players who would have performed better in Ranji don't get to be with this head. So ಅವ್ರು ಬೆಂಚ್ ಮೇಲೆ ಕೂತ್ಕೋತಾನೆ, ನಾವಿರ್ಬೇಕಲ್ಲಿ ಅಂತ, even they lose interest to play domestic. ಸೊ ಇದ್ರಲ್ಲಿ If you look ಸಮರೈಸ್ at ಮಾಡ್ಬೇಕು if you look at Kohli's time, ಇವಾಗ there are certain players he really didn't rate at all. One being Karun Nair himself, a very great example. 300 ಹೊಡೆದ್ಬಿಟ್ಟು, ಓಕೆ, he had 3-4 failures, but that according to me it is no way ಅವನ್ ಫುಲ್ ಡ್ರಾಪ್ ಮಾಡ್ಬಿಟ್ಟು ಇಡೀ ಸೆಟಪ್ ಇಂದಾನೆ ತೆಗ್ದ್ಬಿಡಕ್ಕೆ. ಬಟ್ ಟು ಬಿ ಫೇರ್, ಅವನ್ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದೆ ರಹಾನೆಗೆ ಅಟ್ ಒನ್ ಪಾಯಿಂಟ್, ಸೊ ಯು ಕಾಂಟ್ ರಿಯಲಿ ಆರ್ಗ್ಯೂ ವಿತ್ ದಟ್. ಬಟ್ ನನ್ಗೇನೋ ತುಂಬಾ ಹಾರ್ಶ್ ಅಂತ ಅನ್ನಿಸ್ತು ಅಟ್ ದಟ್ ಪಾಯಿಂಟ್. ಬಟ್ ಓಕೆ, ದೇರ್ ಆರ್ ಅಂಬತ್ತಿ ಪ್ಲೇಯರ್ಸ್ ಯು ರಾಯುಡು ಲೈಕ್ ಅಂಡ್ ಯು ಅಷ್ಟೇ. ಡೋಂಟ್ ಲೈಕ್. ಹಾ, ಎಕ್ಸಾಕ್ಟ್ಲಿ. ಬಟ್ ಅದೇನೆ, ಹಾರ್ದಿಕ್ ಪಾಂಡ್ಯನು ಅಷ್ಟೇ, ಈ ಟ್ರೈಡ್ ಔಟ್ ಫಾರ್ ಅ ಫ್ಯೂ ಗೇಮ್ಸ್, ಆಮೇಲೆ ಟೆಸ್ಟ್ ಮ್ಯಾಚ್ ಗೆ ಅವ್ನು ಸೂಟೆಡ್ ಅಲ್ಲ, ತುಂಬಾ ಇಂಜರಿ ಪ್ರೋನ್ ಅಂತ ಗೊತ್ತಾದ್ಮೇಲಿಂದ ಅವ್ನ್ ಪಿಕ್ ಮಾಡೋದೇ ನಿಲ್ಸ್ಬಿಟ್ರು ಆಕ್ಚುಲಿ. ಪ್ಲಸ್ ಆ ಹೋಲ್ ವರ್ಲ್ಡ್ ಕಪ್ ನಂಬರ್ 4 ಹಾ, ಇದು ಏನಂತಾರೆ, ಅದರಲ್ಲಿ ಆಮೇಲಿಂದ ಕಣ್ಣು ಮುಚ್ಕೊಂಡು ತಗೋಬೋದಾಗಿತ್ತು ಅಂಬತ್ತಿ ರಾಯುಡು. ಅವ್ನ್ ಜೀವನ ಪೂರ್ತಿ ಆಡಿದ್ದೆ ನಂಬರ್ 4 ನಲ್ಲಿ. ಬಟ್ ಅಂದ್ರೂ KL ರಾಹುಲ್, ಅಲ್ಲಿಂದಾನೇ ಶುರು ಆಗಿತ್ತು KL ರಾಹುಲ್ದು ಎಲ್ಲಾ ಕಡೆ. ಆಮೇಲಿಂದ ಡ್ಯೂರಿಂಗ್ ಕೊಹ್ಲಿಸ್ ಟೈಮ್ ದ ಸೆಕೆಂಡ್ ಓಪನರ್ ಸ್ಪಾಟ್ ವಾಸ್ ಅಬ್ಸಲ್ಯೂಟ್ಲಿ ಓಪನ್. ಎಷ್ಟೊಂದ್ ಜನ ಬಂದೋದ್ರು, ಪೃಥ್ವಿ ಶಾ ಬಂದೋದ, ಆಮೇಲಿಂದ ಪಾರ್ಥಿವ್ ಪಟೇಲ್ ಬಂದೋದ, ಗಂಭೀರ ಬಂದೋದ ಒಂದೆರಡು ಸತಿ. KL Rahul was the only constant at one end during that insane run we had from 2015 to 18 at home. ಇಲ್ಲ, ರಾಹುಲ್ ದ್ರಾವಿಡ್ ಅಂತ ರೋಹಿತ್ ಶರ್ಮಾ ಇದ್ನಲ್ಲ. ಬಟ್ ರೋಹಿತ್ ಶರ್ಮಾ ಕೇಮ್ ಇನ್ ಲೇಟರ್ ಆನ್. ಅಂದ್ರೆ ಅವ್ನು ಬಂದಿದ್ದೆ ಬೇಸಿಕಲಿ ನೆಕ್ಸ್ಟ್ ಕ್ಯಾಪ್ಟನ್ಸಿ ತಗೊಳಕ್ ಯಾರು ಇಲ್ಲ, ಕೊಹ್ಲಿ ವಾಂಟೆಡ್ ಟು ರಿಸೈನ್ ಕ್ಯಾಪ್ಟನ್ಸಿ, ಸೊ ಅವ್ನು ತಂದಿದ್ದೆ ಕ್ಯಾಪ್ಟನ್ ಆಗಿ ರಾದರ್ ದನ್ ಅ ಬ್ಯಾಟ್ಸ್ಮನ್. ದೇರ್ ಆರ್ ವೇ ಮೋರ್ ಡಿಸರ್ವಿಂಗ್ ಪೀಪಲ್ ಅವನ್ಗಿಂತ. ಸೊ ದ ಬಾಟಮ್ ಲೈನ್ ಟು ಸಮ್ಮರೈಸ್, ಅಂದ್ರೆ ನಾವು ಎಲ್ಲದ್ರಲ್ಲೂ ಡೀಪ್ ಆಗಿ ಹೋಗಿದೀವಿ. ಬಟ್ ಇದನ್ನ ಎಂಡ್ ಮಾಡಕ್ ಮುಂಚೆ ಐ ಥಿಂಕ್ ವಿ ಶುಡ್ ಸಮರೈಸ್ ಅಸ್ ಕ್ವಿಕ್ ಪಾಯಿಂಟ್ಸ್. ಸೊ ಫಸ್ಟ್ ಬಿಗ್ ಪಾಯಿಂಟ್ ಇಸ್ ಯು ಹ್ಯಾವ್ ಟು ಪ್ರಯಾರಿಟೈಸ್ ಡೊಮೆಸ್ಟಿಕ್ ಕ್ರಿಕೆಟ್. ಅದನ್ನ BCCI ತೋರ್ಸೋದಾಗ್ಲಿ, ಸೆಲೆಕ್ಟರ್ಸ್ ಅಲ್ಲಿಂದ ಅದಕ್ಕೆ ಪ್ರಿಫರೆನ್ಸ್ ಕೊಟ್ಟು ಪಿಕ್ ಮಾಡೋದಾಗ್ಲಿ, ಆಮೇಲೆ ಈ ಕರೆಂಟ್ ಇರೋ ಪ್ಲೇಯರ್ಸ್ನ ಕ್ರೆಡಿಬಿಲಿಟಿನ ಜಡ್ಜ್ ಮಾಡೋದು ಪ್ಯೂರ್ಲಿ ಬೇಸ್ಡ್ ಆನ್ ಡೊಮೆಸ್ಟಿಕ್ ಕ್ರಿಕೆಟ್ ಆಗಿರ್ಬೇಕು, ನಾಟ್ ಫ್ರಮ್ IPL, their IPL run. That is the first biggest takeaway that I could find. Second one, ಗೌತಮ್ ಗಂಭೀರ್ ಮೇಲೆ. ಅವನು ಸ್ವಲ್ಪ ರೀಲ್, ಅಂದ್ರೆ ಒಂದು ರೀಲ್ಸ್ ಇಂದ ಫೇಮಸ್ ಆಗಿದ್ದ ಇದು ಏನಂತಾರೆ ಮಾತುಗಳ ತರ ಅವನು ಟ್ರೈ ಮಾಡ್ತಾನೆ ಈಗ ಸ್ಕ್ವಾಡ್ ನಲ್ಲಿ. ಈಗ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಆಗಿರ್ಬೋದು, ಅಥವಾ ಅಬ್ಸೆಷನ್ ವಿತ್ ಇದರ್ ತುಂಬಾನೇ ಬ್ಯಾಟಿಂಗ್ ಆಪ್ಷನ್ಸ್ ಇಲ್ಲ ತುಂಬಾನೇ ಬೌಲಿಂಗ್ ಆಪ್ಷನ್ಸ್. ಅದೆಲ್ಲ T20 ವರ್ಕ್ ಆಗುತ್ತೆ, ಅದು ವರ್ಕ್ ಆಗೂ ಇದೆ. I won't be surprised if Gambhir and his other coaches ಒಂದ್ ರೂಮ್ ಅಲ್ಲಿ ಕೂತ್ಕೊಂಡು, ಏನಪ್ಪಾ ಅದು ಚಾಟ್ GPT ಲಿಸ್ಟ್ ಮೀ 10 ಡಿಸಿಷನ್, ಎಲ್ಲ AI ಕೇಳ್ತೀನಿ ಅಂತ ನನಗೆ ಅನಿಸ್ತಿದೆಪ್ಪ. ಬಿಕಾಸ್ ದಟ್ ಈಸ್ ವೈ ವಿ ಆರ್ ಗೆಟಿಂಗ್ ಸೋ ರಾಯಲಿ ಎಕ್ಸ್ಪೋಸ್ಡ್. ಅವನಿಗೆ ಅವನ್ ಸ್ವಂತ ಬುದ್ಧಿ ಇಲ್ಲ, ಅವನಿಗೆ ರಿಲಯಬಲ್ ಥಿಂಕ್ ಟ್ಯಾಂಕ್ ಇಲ್ಲ, ಅವನಿಗೆ ಅವನ್ ಕೆಪಾಸಿಟಿ ಇಲ್ಲ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳೋಕೆ. ಅವನ್ ತಲೆಯಲ್ಲಿ ಅವನ್ ಬೆಳಗ್ಗೆ ಎದ್ದು ಫಸ್ಟ್ ಐಡಿಯಾ ಏನ್ ಬರುತ್ತೋ ತಲೆಗೆ ಅದನ್ನೇ ಓಡಿಸ್ಕೊಂಡಿರ್ತಾನೆ. ಇಟ್ ಈಸ್ ಆಲ್ ಅನ್ ಈಗೋ ಕ್ಲಾಶ್. ಅದೊಂದು ಮೆನ್ಷನ್ ಮಾಡ್ಲೇಬೇಕು. ಇಟ್ ಇಸ್ ನಾಟ್ ಅನ್ ಈಗೋ ಕ್ಲಾಶ್. ಈಗೋ ಕ್ಲಾಶ್ ಇಸ್ ಅ ಡಿಫರೆಂಟ್ ಟರ್ಮ್. What happened between Anil Kumble and Virat Kohli was an ego clash, but how we came out of it was superb. Because at that point of time, ಸ್ವಲ್ಪ
yes, there were a few differences between top players, but we navigated that time period very well. Nothing affected our performance in the test level. Even for the slightest issue, the whole team is facing backlash, and the whole team is getting blamed because of the ill picks of because of the activities of one person or maybe two people. And before everyone, you should take responsibility. ನಾನ್ ಕೋಚ್ ಆಗಿದ್ರೆ ಹೌದು ನಂದೇ ಮಿಸ್ಟೇಕ್, ಮೈ ಪ್ಲೇಯರ್ಸ್ ಡಿಂಟ್ ಲೆಟ್ ಮಿ ಡೌನ್, ಮೈ ಡಿಸಿಷನ್ ಮೇಕಿಂಗ್ ಲೆಟ್ ಮಿ ಡೌನ್ ಅಂತಾನೆ ಎಲ್ಲಾರು ಬಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಿದ್ರು. ಇವಾಗ ಗಂಭೀರ್ ಹಂಗಲ್ಲ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಂದು ಕೂತ್ಕೊಂಡಾಗ ಮೈ ಡಿಸಿಷನ್, ದರ್ ಇಸ್ ನಥಿಂಗ್ ರಾಂಗ್ ಇನ್ ದ ಟೀಮ್ ಸೆಟಪ್, ದರ್ ಇಸ್ ನಥಿಂಗ್ ರಾಂಗ್ ಇನ್ ದ ಪಿಚ್, ಇದು ಇಟ್ ಇಸ್ ಓನ್ಲಿ ದಟ್ ವಿ ಡಿಡ್ ನಾಟ್ ಫೇರ್ ಆಸ್ ಅ ಬ್ಯಾಟಿಂಗ್. ಅವ್ನ್ ಏನೋ ಒಂದು ಬ್ಲೇಮ್ ಯು ಟ್ರೈ ಟು ಕಂಪೈಲ್ ಆಲ್ ಹಿಸ್ ಪ್ರೆಸ್ ಕಾನ್ಫರೆನ್ಸಸ್. ಅವನ್ ಮಕಾಮ್ ಅವನ್ ಮೂತಿ ನೋಡ್ಕೊಂಡು ನೀವು ಜಸ್ಟ್ ಸಿ ದ arrogance with which he speaks to the reporters, to people who feel he's responsible for all this. Just look at his answers and the ego which shines through when he says these things. It is horrible. It is something which cannot be solved. It only has to be terminated by removing that fellow. Agalla, he cannot handle anything. ಅವನ ಕೈಯಲ್ಲಿ ಆಗಲ್ಲ. He should not be anywhere near the national setup after such blunders, after such debacles. ಅಷ್ಟೇ. ಸೊ ವೈಟ್ ಬಾಲ್ ಓಕೆ, ರೆಡ್ ಬಾಲ್ ಹಿ ಶುಡ್ ಬಾಯ್ ಹೇಳ್ಬೇಕು ಅವನಿಗೆ. ಎಷ್ಟೊಂದ್ ಜನ ಇದಾರೆ ನಮ್ ಎಷ್ಟು ಟೆಸ್ಟ್ ಲೆಜೆಂಡ್ಸ್ ಇದಾರೆ ಅಂದ್ರೆ ಯಾರು ಬೇಕಾದ್ರೆ ಬಂದ್ ಇದ್ ಮಾಡ್ಬೋದು. ಪ್ಲಸ್ ಎಷ್ಟೊಂದು ಅಂಡರ್ ರೇಟೆಡ್ ಕೋಚಸ್ ಇದಾರೆ. ರಂಜಿನಲ್ಲಿ ಎಷ್ಟೋ ವರ್ಷದಿಂದ ಕೋಚ್ ಮಾಡ್ತಾರೋರು ಇದಾರೆ. ಏನ್ ನಮ್ದೇನ್ ಕೊರತೆ ಇಲ್ಲ ಕೋಚ್ಗಳು. ಇಟ್ ಈಸ್ ಅ ಪ್ರಾಬ್ಲಮ್ ಆಫ್ ಪ್ಲೆಂಟಿ, ನಾಟ್ ಅ ಪ್ರಾಬ್ಲಮ್ ಆಫ್ ಪಿಕಿಂಗ್ ಫ್ರಮ್ ಬಂಚ್ ಆಫ್ ಇಡಿಯಟ್ಸ್. ಅದೇನೆ ಈಗ ಒಂಥರ ಇಂಡಿಯನ್ ಟೆಸ್ಟ್ ಟೀಮ್ ನ there has to be tectonic shift in terms of approach and in terms of the personnel leading it. ಆಮೇಲೆ ಇನ್ನೇನೇನ್ ಅಂದ್ರೆ ದಿಸ್ ಪ್ರಿಟಿ ಮಚ್ ಕವರ್ಸ್ ಇಟ್. ಅದ್ ಬಿಟ್ರೆ ಇನ್ನೆಲ್ಲ ಪರ್ಟಿಕ್ಯುಲರ್ಸ್ ಅಂದ್ರೆ ಕೆಲವು ಪರ್ಟಿಕ್ಯುಲರ್ ಡಿಸಿಷನ್ಸ್ ತಗೊಂಡಿರೋದು. ಈಗ ಬ್ಯಾಟಿಂಗ್ ಲೈನಪ್ ಆಗ್ಲಿ, ಈಗ ವಾಷಿಂಗ್ಟನ್ ಸುಂದರ್ ನಂಬರ್ 3 ಆಗಿರ್ಬೋದು, ಅಥವಾ ಈ ಸತಿ ಈ ಮ್ಯಾಚ್ ನಲ್ಲಿ 8 ಬೌಲಿಂಗ್ ಆಪ್ಷನ್ಸ್ ಇಟ್ಟಿರೋದಾಗ್ಬೋದು, ಅಥವಾ ಕೆಲವು ಪ್ಲೇಯರ್ಸ್ ನ ಟ್ರೀಟ್ ಮಾಡಿದಾಗಿರ್ಬೋದು. ಈಗ ಯಾರದು ಕೊಹ್ಲಿ, ರೋಹಿತ್ ಶರ್ಮಾ, ಅಶ್ವಿನ್, ಈಗ ನೆಕ್ಸ್ಟ್ ಜಡೇಜಾ. ಆಮೇಲೆ ಉಲ್ಟಾ ಟ್ರೀಟ್ಮೆಂಟ್ ಅಂದ್ರೆ ಏನು ಅಷ್ಟೊಂದು ಏನ್ ಪ್ರೂವ್ ಮಾಡ್ದಿರಾ ಎಕ್ಸ್ಟ್ರಾ ಒಳ್ಳೆ ಟ್ರೀಟ್ಮೆಂಟ್. ಈಗ ಹರ್ಷಿತ್ ರಾಣಾ ಮೋಸ್ಟ್ ಫೇಮಸ್, ಬಟ್ ಇನ್ನ ಎಷ್ಟೊಂದ್ ಜನ ಇದಾರೆ ಆ ತರದವ್ರು ಸ್ಕ್ವಾಡ್ ನಲ್ಲಿ who are going under the radar. They have not performed well, but they're still in the team. ಆ ತರದವ್ರು. ಸೊ ಈ ತರದ್ದೆಲ್ಲ ಮಾಡಿ ದ ಪ್ರೈಡ್ ಆಫ್ ಇಂಡಿಯನ್ ಕ್ರಿಕೆಟ್, ನಮ್ ಟೆಸ್ಟ್ ಟೀಮ್, ಇಟ್ ಶುಡ್ ಬಿ ಬ್ಯಾಕ್. IPL ಹಿಂಗಾರು ಹಾಳಾಗೋಗ್ಲಿ. ಈಗ RCB ಗೆದ್ದಾಯ್ತು, ಸೊ ಪರವಾಗಿಲ್ಲ. IPL ಹೆಂಗಾರು ಆಗ್ಲಿ, ನಮ್ದು ಎಲ್ಲ ಹೆಂಗಾರು ಆಗ್ಲಿ, ನಮ್ ಡೊಮೆಸ್ಟಿಕ್ ಕ್ರಿಕೆಟ್ ಉಳಿಬೇಕು. ನಮ್ ಟೆಸ್ಟ್ ಕ್ರಿಕೆಟ್, ಇಂಡಿಯನ್ ಟೆಸ್ಟ್ ಟೀಮ್ being the pride of India should always be there. It shouldn't change to T20 or ODI, because ಆ ಒಂದು ಅಥೆಂಟಿಸಿಟಿ ಕ್ರಿಕೆಟ್ದು ಹೊಟ್ಟೋಗ್ಬಿಡ್ಬಾರ್ದು. ಇದೊಂಥರ ಈಗೇನ್ ನೆಕ್ಸ್ಟ್ ಹೇಳ್ತಿದ್ದಾರೆ ಅದೇನೋ ಟೆಸ್ಟ್ 20 ಅಂತ, 20 ಓವರ್ಸ್. ಅದೊಂಥರ ಇದು ನಮ್ದು CCL ಅಂತ ನಡೆಯುತ್ತೆ. ನಾನು ಆಮೇಲೆ ನನ್ನ ಫ್ರೆಂಡ್ ಒಂದ್ಸತಿ ಹೋಗಿದ್ವಿ. ನಮ್ ಕರ್ನಾಟಕದ ಸೆಲೆಬ್ರಿಟಿನವರೆಲ್ಲ ಆಡ್ತಾರೆ. ಅದ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ಗೆ ಆ ತರ ಹೋಗುತ್ತೆ ಅದ್ ಕೊನೆಗೆ. ಕ್ರಿಕೆಟ್ ಇಟ್ಸ್ ಜಸ್ಟ್ ನಾಟ್ ಫಾರ್ ಎಂಟರ್ಟೈನ್ಮೆಂಟ್. ಇಟ್ ಇಸ್ ಹೆಂಗ್ ಹೇಳೋದು, ಇಟ್ಸ್ ಆರ್ಟ್, ಇಟ್ಸ್ ಲಾಟ್ ಮೋರ್ ದೆನ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಅಂಡ್ ಇಟ್ ಶುಡ್ ಬಿ ಪ್ಯಾಷನ್ ಡ್ರಿವನ್. ಇಟ್ ಶುಡಂಟ್ ಜಸ್ಟ್ ಬಿ ಅಬೌಟ್ ಮನಿ. ಈಗ ಯಾರದ ಸಂಜೀವ್ ಗೋಯನ್ಕ, ಅವನ್ KL ರಾಹುಲ್ಗೆ ಉಗಿತಾ ಇದ್ದಿದ್ ನೋಡಿದಾಗ್ಲೇ ಗೊತ್ತು ಅವನ್ಗೆ, ಅವನು ಕ್ರಿಕೆಟ್ ಬಗ್ಗೆ ಏನು ಗೊತ್ತಿಲ್ಲ, ಸುಮ್ನೆ ಇಲ್ಲಿ ದುಡ್ಡಿದೆ ಅಂತ ಬಂದಿರೋರು ಅವರೆಲ್ಲ. ಆ ತರದವ್ರು ಇರಬಾರ್ದು. ಈಗ ನೋಡಿ, ಈಗ ನೆಕ್ಸ್ಟ್ ನಮ್ಗೆ RCBಗೆ ಹೊಸೊಬ್ರು ಬರ್ತಾ ಇದಾರೆ. ಕಂಪ್ಲೀಟ್ಲಿ ಚೇಂಜ್ ಆಗ್ತದೆ. ಇಷ್ಟ ದಿನ ಪ್ರಥಮೇಶ್ ಮಿಶ್ರಾ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ ಟೀಮ್ನ. ನಾವು 1 year ಮುಂಚೆ ಕೆಟ್ಟದಾಗ ಹೋಗಿತಾ ಇದ್ವಿ. ಈ ಲಾಸ್ಟ್ ಇಯರ್ ಅಲ್ಲಿ ಅವ್ರ ಒಂಥರ ತುಂಬಾ ಲವ್ ಬಂದ್ಬಿಟ್ಟಿದೆ. ಅವ್ರನ್ನ ಜೀವನದಲ್ಲಿ ಮರೆಯಲ್ಲ. ಅವ್ರಿಗೆ ಏನಾರು ಅವ್ರ ಬಿಸ್ನೆಸ್ ಎಲ್ಲ ಫೇಲ್ ಆಗೋಗಿ ಅವ್ರ ಬೀದಿಗೆ ಬಂದ್ರು ನಮ್ಮ ಮನೇಲಿ ಜಾಗ ಕೊಡೋ ಅಷ್ಟು ಲೆವೆಲ್ ಲವ್ ಇದೆ ಅವ್ರ ಮೇಲೆ. ಈಗ ಅದೇ ತರಾನೇ ನಮ್ದು ಹೊಸ ಓನರ್ಸ್ ಯಾರ್ಯಾರು ಬರ್ತಾರೆ. ಈಗ ನೆಕ್ಸ್ಟ್ ಹೊಂಬಾಳೆ ಫಿಲ್ಮ್ಸ್ನವರು ವಿಜಯ್ ಕಿರ್ಗಂದೂರ್
ತಗೋತಿದ್ದಾರೆ ಅಂತಿದ್ದಾರೆ. ಅವ್ರು ಅದೇ ತರ ಇರ್ಲಿ, ಸ್ವಲ್ಪ ಪ್ಯಾಷನ್ ಇರ್ಲಿ ಲೈಫಲ್ಲಿ, ಬರೀ ದುಡ್ಡಲ್ಲ. ಎಸ್ಪೆಷಲಿ RCB ಪ್ಯೂರ್ಲಿ ಪ್ಯಾಷನ್ನೇನೆ. ನಾವು ಈ ಎಪಿಸೋಡ್ನ ಬರೀ ಇಂಡಿಯಾ ಇದರಲ್ಲೇ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾವು RCB ವಿನ್ ಆದಾಗಿಂದ ನಾವು ಎಪಿಸೋಡೇ ಮಾಡಿಲ್ಲ. ಯಾಕಂದ್ರೆ ಅದು ನಾವು ನೊಂದವರ ಸಂಘ ಅಂತ ಚಾನೆಲ್ ಇಟ್ಬಿಟ್ಟು ಖುಷಿಯಾಗಿ ಮಾತಾಡಿದ್ರೆ ಅದೊಂಥರ ಚೆನ್ನಾಗಿರಲ್ಲ. ಇವತ್ತು ಮಾತಾಡಿದ್ದು ಪ್ರಾಪರ್ ನೊಂದವರ ಸಂಘ, ಈ ತರ ಇರ್ಬೇಕು ಎಪಿಸೋಡ್ ಅಂದ್ರೆ. ಸೊ ಈಗ ನೆಕ್ಸ್ಟ್ ಸೀಸನ್ನ ಹೋಪ್ಸ್ ಇಟ್ಕೊಂಡು ಕ್ಲಾಸಿಕ್ RCB ಫ್ಯಾನ್ಸ್ ತರ ಒಂದು ಅನಾಲಿಸಿಸ್ ಮಾಡ್ತೀವಿ. ಈಗ ನಮ್ದು ರಿಟೈನ್ ಆಗಿರೋದು, ರಿಲೀಸ್ ಆಗಿರೋದು ಅದೆಲ್ಲ ನೋಡ್ಕೊಂಡು. ಸೊ ಅಲ್ಲಿವರೆಗೂ ಎಲ್ಲರೂ ಹೋಪ್ ಮಾಡಿ, ಫಿಂಗರ್ಸ್ ಕ್ರಾಸ್ಡ್ ಇಟ್ಕೊಳ್ಳಿ, ನಮ್ ಟೆಸ್ಟ್ ಟೀಮ್ ವಾಪಸ್ ಬ್ಯಾಕ್ ಟು ಇಟ್ಸ್ ಗ್ಲೋರಿ ಬರುತ್ತೆ ಅಂತ. ಸೊ ಥ್ಯಾಂಕ್ ಯು ಸಾತ್ವಿಕ್, ಥ್ಯಾಂಕ್ ಯು ವಿಷ್ಣು. ಯಾರು ಕೇಳಿಸ್ಕೊಂಡಿದ್ರೆ ನಿಮ್ ಪೇಷನ್ಸ್ಗೆ ಧನ್ಯವಾದಗಳು. ಬಾಯ್ ಬಾಯ್. ಬಾಯ್ ಬಾಯ್.